ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ, ದಿನಾಂಕ 18/12/2025. ಯಾವ ಮುರಳಿಯನ್ನು ನಾವು ಮನನ ಮಾಡ್ತಿದ್ದೀವಿ? ಯಾವ ಮುರಳಿ? ಸಾಕಾರ ಮುರಳಿ. ಭಾನುವಾರದ ಮುರಳಿ. ಯಾವ ಮುರಳಿ? ಭಾನುವಾರದ ಮುರಳಿ. ಅವ್ಯಕ್ತ ಮುರಳಿ. ಏನ್ ಹೇಳಿ? ಅವ್ಯಕ್ತ ಅಂತಂದ್ರೆ ಅವ್ಯಕ್ತ ಮುರಳಿ ಅಂದ್ರೆ ಶಬ್ದದಿಂದ ದೂರವಾಗಿ. ಅವ್ಯಕ್ತ ಅಂದ್ರೆ ಬ್ರಹ್ಮ ಬಾಬಾರವರು ಅವ್ಯಕ್ತವಾದ ಮೇಲೆ, ಅಂದ್ರೆ ಕಣ್ಣಿಗೆ ಕಾಣದೇ ಇದ್ದಾಗ, ಅವ್ಯಕ್ತರಾದಾಗ ನುಡಿಸಿರುವಂತ ಮುರಳಿ. ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಯಾವ ಕರ್ಮೇಂದ್ರಿಯಗಳು ನಮ್ಗೆ ಕಣ್ಣಿಗೆ ಕಾಣೋದಿಲ್ವೋ? ಯಾವ ಕರ್ಮೇಂದ್ರಿಯ ಕಾಣೋದಿಲ್ಲ? ಮನ ಬುದ್ಧಿ ಸಂಸ್ಕಾರ. ವ್ಯಕ್ತ ಅಲ್ಲ, ಅದು ಅವ್ಯಕ್ತ. ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣೋದು, ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣದೇ ಇರೋದು. ಅವ್ಯಕ್ತವಾದ್ರೂ ಕೂಡ ಅದು ಇದೆ ಅಲ್ವಾ? ಹೀಗೆ ಅವ್ಯಕ್ತವಾಗಿರುವಂತ ಮನಬುದ್ಧಿ ಸಂಸ್ಕಾರ ಹೇಳುವಂತ ಸೂಕ್ಷ್ಮ ಕರ್ಮೇಂದ್ರಿಯದಿಂದ ನಾನು ಮಾಡುವಂತ ಸಾಧನೆ, ತಪಸ್ಸು, ಪುರುಷಾರ್ಥ, ಸೇವೆ, ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ವಿಶೇಷವಾಗಿ ಏನ್ ಮಾಡ್ತಾರೆ ಬಾಬಾ ಅವ್ಯಕ್ತ ಮುರಳಿಯಲ್ಲಿ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಈ ಮುರಳಿ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದಿನದಿಂದ ದಿನಕ್ಕೆ ಪ್ರಪಂಚದಲ್ಲಿ ಮನುಷ್ಯಾತ್ಮರಿಂದ ಅಥವಾ ಯಾವುದೋ ಆತ್ಮರಿಂದ, ಅದು ಮನುಷ್ಯಾತ್ಮ ಇರ್ಬೋದು, ಪ್ರಾಣಿ ಪಕ್ಷಿಗಳ ಆತ್ಮ ಇರ್ಬೋದು, ಯಾವುದೇ ಆತ್ಮಗಳಿರ್ಬೋದು, ಅದರಿಂದ ವಾತಾವರಣ, ವಾಯುಮಂಡಲ ಮತ್ತು ಪ್ರಪಂಚಕ್ಕೆ ಏನಾಗ್ತಾ ಇದೆ? ದುಃಖದ, ತೊಂದರೆಯ, ಕಷ್ಟದ, ಸಮಸ್ಯೆಯ, ಪರಿಸ್ಥಿತಿಯ, ವಿಘ್ನದ ಶಕ್ತಿ ವಿಶ್ವಕ್ಕೆಲ್ಲ ಏನಾಗ್ತಾ ಇದೆ? ಹರಡ್ತಾ ಇದೆ. ಹೌದಲ್ವೋ? ಹಾಗಿದ್ರೆ ಹರಡಲಿಕ್ಕೆ ಕೆಲವು ನಿಮಿತ್ತರಿರ್ಬೋದು, ಅದೇ ಸರಿ ಮಾಡ್ಲಿಕ್ಕೂ ಯಾರಾದ್ರೊಬ್ರು ನಿಮಿತ್ತ ಇರ್ಬೇಕಲ್ವಾ? ಕಾಯಿಲೆ ಬರ್ಲಿಕ್ಕೆ ಯಾರಾದ್ರೂ ಕಾರಣರಾಗಿದ್ರೆ ಕಾಯಿಲೆ ತೆಗಿಲಿಕ್ಕೂ ಕೂಡ ಯಾರಾದ್ರೊಬ್ರು ಏನಾಗಿರ್ಬೇಕು? ನಿಮಿತ್ತ ಅಲ್ವಾ? ಮೊಬೈಲ್ ಹಾಳಾಗ್ಲಿಕ್ಕೆ ಯಾರಾದ್ರೂ ನಿಮಿತ್ತ ಆದ್ರೆ ಸರಿ ಮಾಡೋರು ಯಾರಾದ್ರೂ ಏನಾಗಿರ್ಬೇಕು? ಇರ್ಬೇಕಲ್ವಾ? ಹಾಗೆ ನೀವ್ ಯಾರು? ನಿಮಿತ್ತರು. ಯಾವ್ದಕ್ಕೆ? ಬೇಹದ್ದಿನ ಸೇವೆಗೆ. ಸರಿ ಮಾಡ್ಲಿಕ್ಕೋ ಹಾಳು ಮಾಡ್ಲಿಕ್ಕೋ? ಸರಿ ಮಾಡ್ಲಿಕ್ಕೆ. ಪಕ್ಕ ಗ್ಯಾರಂಟಿ. ದಿನವಿಡೀ ನಿಮ್ಮ ಜೀವನವನ್ನು ಚೆಕ್ ಮಾಡಿ. ಆ ದಿನ ಪೂರ್ತಿ ಮನ ಬುದ್ಧಿಯಿಂದ ನಾನು ಪ್ರಪಂಚಕ್ಕೆ ಸಹಯೋಗಿ ಆಗಿದೆನೋ ಅಥವಾ ಪ್ರಪಂಚಕ್ಕೆ ಭಾರವಾಗಿದೆನೋ ಹೆಂಗ್ ಗೊತ್ತಾಗ್ತದೆ? ನಮ್ಮ ಮನಸ್ಸಿನಿಂದ, ಮಾತಿನಿಂದ, ಕರ್ಮದಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಚೆಕಿಂಗ್ ಮಾಡ್ಕೊಳ್ಬೇಕು. ನಮ್ಮ ಸ್ಥಿತಿಯ ಮೂಲಕ ಬಾಬನ್ ಮನೆಗೆ ಹೋದಾಗ, ಮದುವೆ ಮನೆಗೆ ಹೋದಾಗ, ಲೌಕಿಕದಲ್ಲಿ ಇದ್ದಾಗ, ಮದುವೆ ಮನೇಲಿ ಊಟ ಮಾಡ್ಕೊಂಡು ಬಂದ್ರೆ ನಾಲ್ಗೆ ರುಚಿ ಚೆನ್ನಾಗಿರ್ತಿತ್ತು ತಾನೆ? ಹೊಟ್ಟೆ ಏನಾಗ್ತಿತ್ತು? ಡ್ಯಾಮೇಜ್. ತಿನ್ಬೇಕಾದ್ರೆ ಚೆನ್ನಾಗಿರ್ತಿತ್ತು, ಮನೆಗೆ ಬಂದ್ಮೇಲೆ ಅಲ್ವಾ ಭಾರ ಆಗ್ತಿತ್ತಲ್ವಾ? ಹಾಗೆ ಕರ್ಮ ಮಾಡಿದ ಮೇಲೆ ನಿಮ್ಮ ಮನಸ್ಸು ಬುದ್ಧಿ ಹಗುರವಾಗಿದ್ದರೆ ಏನರ್ಥ? ಸರಿ ಮಾಡಿ, ನೀವು ಮಾಡಿರುವಂತ ಕರ್ಮ ಸರಿ ಇದೆ ಅಲ್ವಾ? ಮನಸ್ಸು ಭಾರವಾಗಿದ್ರೆ ಸರಿ ಇಲ್ಲ ಅಂತ. ಅಂದ್ರೆ ಬಾಬಾ ಇವತ್ತು ನಮ್ಗೆ ಏನ್ ನೆನಪು ಮಾಡ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ, ವರ್ತಮಾನ ಸಮಯದ ಅನುಸಾರ ನಿಮ್ಮ ಮಕ್ಕಳ ಕರ್ತವ್ಯ ಏನು? ನಿಮ್ಮ ಮಕ್ಕಳದ ನಿಮ್ದೊಬ್ಬರದೇ ಇರುವುದಿಲ್ಲ, ಜೊತೆ ನಾನು ಕೂಡ ಇರ್ತೇನೆ. ನಾನೊಂದು ಯಾರು? ಬಾಬ್ದಾದ. ಆದರೆ ಬಾಬ್ದಾದರ ಜೊತೆಗೂಡಿ ಸಂಗಮ ಯುಗದಲ್ಲಿ ವರ್ತಮಾನ ಸಮಯದಲ್ಲಿ ವಿಶೇಷವಾಗಿ ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಪಾತ್ರ ಏನು?
बाप दादा ने विशेष अमृत वेले तथा सारे दिन में चलते हुए भी देखा है कि जितना दुनिया में तीनों सत्ताओं की हलचल है, उतना आप शांति की देवियां, शांति की देवों को जो शक्तिशाली शांति के शक्ति का प्रयोग करना चाहिए, उसमें अभी कमी है. ಮೂರು ಅಧಿಕಾರ ಬಾಬಾ ಯಾವ್ಯಾವ್ದು ಹೇಳಿದ್ರು? ಧರ್ಮಸ್ಥ, ಧರ್ಮಸತ್ತ, ರಾಜ್ಯಸತ್ತ, ಮತ್ತು ವಿಜ್ಞಾನ. ವಿಜ್ಞಾನ. ಇವರು ದಿನದಿಂದ ದಿನಕ್ಕೆ ಏಕರಸವಾಗಿದಾರೋ ಹಲ್ಚಲಲ್ಲಿದಾರೋ? ಹಲ್ಚಲ್. ಅಲ್ವಾ? ಸರಿ. ಆ ಹಲ್ಚಲನ್ನ ಸರಿ ಮಾಡೋರು ಯಾರು? ಯಾರು ಸರಿ ಮಾಡ್ಬೇಕು ಅದನ್ನ? ನಾವು ಒಂದು ಪೇಷಂಟ್ ಬರ್ತಾರೆ, ವಿಪರೀತ ನೋವಿರ್ತದೆ. ಹೆಂಗಿರ್ತಾನ ಅವನು? ಕೈ ಕಾಲಲ್ಲಿ ಅಲ್ಲಾಡ್ಸಿರ್ತಾ ಇರ್ತಾನೆ, ಕೂಗ್ತಾ ಇರ್ತಾನಲ್ವಾ? ಆಗ ಆ ಶರೀರ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಮೆಡಿಸಿನ್ ಕೊಟ್ಟು ಸರಿ ಮಾಡಬೇಕು. ಒಂದು ಮಾತ್ರೆನೋ ಇಂಜೆಕ್ಷನ್ ಅನ್ನ ಕೊಡ್ಬೇಕಲ್ವಾ? ಹಾಗೆ ಪ್ರಪಂಚದಲ್ಲಿ ಹೆಚ್ಚಿನ ಆತ್ಮಗಳ ಮೂಲಕ ಏನು ಪ್ರಪಂಚ ಕಲುಷಿತವಾಗ್ತಾ ಇದೆ, ಅದನ್ನ ಶಾಂತಿ ಕೊಡುವಂತ ಶಾಂತಿಯ ದೇವಿಯರು ಮತ್ತು ದೇವ ಏನಿದ್ದಾರೆ, ಇವರ ಸ್ಥಿತಿ ಅಷ್ಟು ಶಕ್ತಿಶಾಲಿ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಆ ಶಕ್ತಿ ಏನಿದೆ ಅಷ್ಟೇನಾಗಿಲ್ಲ, ಪವರ್ಫುಲ್ ಆಗಿಲ್ಲ. ಯಾವ ಪ್ರಮಾಣದಲ್ಲಿ ಇರಬೇಕು ಆ ಪ್ರಮಾಣದಲ್ಲಿ ಇಲ್ಲ. ಯಾವ ಪ್ರಮಾಣದಲ್ಲಿ ಇಲ್ವಂತೆ? ಶಕ್ತಿಯ ಪ್ರಮಾಣದಲ್ಲಿ. ಮತ್ತೆ ಯಾವ ಪ್ರಮಾಣದಲ್ಲಿ ಇದೆ? ನಿಶಕ್ತಿ ಪ್ರಮಾಣದಲ್ಲಿ. ಶಾಂತಿಯ ಪ್ರಮಾಣದಲ್ಲಿ ಇರ್ಬೋದು. ಇವಾಗ ನೋಡಿ, ಸ್ವಲ್ಪ ಏನದು ಮೈ ಕೈ ನೋವಿದ್ರೆ ಸಣ್ಣ ಮಾತ್ರೆ ಕೊಟ್ಟ ಸಾಕು, ಅಂದ್ರೆ ಕಮ್ಮಿ ಡೋಸ್, ಹೆಚ್ಚಿಗೆ ಕಡಿಮೆ ಡೋಸ್ ಇಂದ ಅಲ್ವಾ? ಅದೇನು ಜಾಸ್ತಿ ಇದ್ರೆ ಏನ್ ಮಾಡ್ಬೇಕಾಗ್ತದೆ? ಹೆಚ್ಚಿನ ಡೋಸ್ ಕೊಡ್ಬೇಕು, ಅನೇಸ್ಥಿಷಿಯಾನ ಕೊಡ್ಬೇಕಾಗ್ತದಲ್ವಾ? ಇಂಜೆಕ್ಷನ್ನೇ ಕೊಡ್ಬೇಕಾಗತ್ತಲ್ವಾ? ಹಾಗೆ ಇವತ್ತು ನಿಮ್ಮ ಒಂದು ಆ ಶಾಂತಿಯ ಪ್ರಕಂಪನಗಳು ಶಕ್ತಿಯ ರೂಪದಲ್ಲಿ ಏನಾಗ್ತಾ ಇದೆ? ವಿಶ್ವದೆಲ್ಲ ಕಡೆಗೆ ಪ್ರಯೋಗ ಆಗ್ತಾ ಇದೆಯಾ? ಆಗ್ತಾ ಇದೆಯಾ? ಇಲ್ಲ. ನಿನ್ನೆ ಬಾಬಾ ಶಕ್ತಿ ಅಂತಂದು ಯಾವ್ದ ಕೇಳಿದ್ರು? ಎತ್ಕೊಂಡ್ ಬಾಬು ಉದಾಹರಣೆ ಕೊಟ್ಟಿದ್ದಲ್ಲ, ಸೈಲೆನ್ಸ್, ಶಾಂತಿ ಶಕ್ತಿ. ಸ್ಥೂಲವಾದ ಉದಾಹರಣೆ ಏನ್ ಕೊಟ್ಟಿದ್ರು ಬಾಬಾ? ಐಸ್ ಆಗ್ಬಿಟ್ಟು ಅದು ಹೊಗೆ ಬರ್ಬೇಕು ಅಂತ ತಾನೇ ಹೇಳಿದ್ದು. ಶಕ್ತಿಯ ಕನ್ವರ್ಷನ್ ಆಗ್ಬೇಕು ಅಂತ ಮೊದಲು ನೀರಾಗ್ಬೇಕು, ನೀರನ್ನ ಫ್ರಿಜ್ ಅಲ್ಲಿ ಇಡಬೇಕು, ಆಮೇಲೆ ಅದೇನಾಗ್ಬೇಕು? ಹೊಗೆ ಆಗ್ಬೇಕು. ಆ ಹೊಗೆ ಏನಾಗ್ಬೇಕು? ಹೊಗೆ ಅಂದ್ರೆ ಬೆಂಕಿ ಹೊಗೆ ಅಲ್ಲ, ಅದು ಅದ್ಯಾವುದು? ಐಸಿನಿಂದ ಬರುವಂತ. ಅದಕ್ಕೆ ಏನ್ ಹೇಳ್ತಾರೆ? ಅದಕ್ಕೆ ಹೊಗೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ವೇಪರ್ಸ್. ಹಾ, ಅದು ಹೋಗ್ಬಿಟ್ಟು ಏನಾಗ್ಬೇಕು? ವಾತಾವರಣವನ್ನ ಕೂಲ್ ಮಾಡ್ಬೇಕು. ಹಾಗಿದ್ರೆ ಆದ್ಮೇಲೆ ನೀವು ಶಾಂತಿಯ ಶಕ್ತಿಯಲ್ಲಿದ್ದೀರೋ ಅಥವಾ ಸಾಂಬಾರು, ರಸಮ್ಮು, ಜೇನುತುಪ್ಪ, ಮಜ್ಜಿಗೆ, ಮೊಸರು ಎಲ್ಲ ಹಾಕೊಂಡು ಪಾತ್ರೆ ತಗೊಂಡು ಬೆಂಕಿ ಮೇಲೆ ಕೂತ್ಕೊಂಡಿದ್ದೀರೋ? ಉತ್ತರ ಕೊಡಿ. ಶಾಂತಿಯ ಶಕ್ತಿಯಲ್ಲಿ. ಗೊತ್ತಿದೆ ಬಾಬನಿಗೆ, ಬೆಳಗ್ಗೆ ಅಮೃತ ಹೇಳೋದಾಗ ಮನಸ್ಸಲ್ಲಿ ಏನಿರ್ತದೆ ಅಂತ. ಇದನ್ನು ಮಾಡ್ಕೊಡು, ಅದನ್ನು ಮಾಡ್ಕೊಡು, ಅದು ಹಂಗಾಗ್ಲಿಲ್ಲ, ಇದು ಹಂಗಾಗ್ಲಿಲ್ಲ, ಇವ್ರು ಬೈತಾರೆ, ಇವ್ರು ನಿಂದನೆ ಮಾಡ್ತಾರೆ, ಇವ್ರು ಇನ್ಸಲ್ಟ್ ಮಾಡ್ತಾರೆ. ಇದೆಲ್ಲ ಏನು? ಮಿಕ್ಸಿಂಗ್ ಮಾಡಿಬಿಟ್ಟು ಒಲೆ ಮೇಲೆ ಗುರ್ರ ಅಂತ ಸಿಟ್ಟು ಮಾಡ್ಕೊಂಡು, ಕಾಯಿಲೆ ಇದೆ, ಮತ್ತೊಂದಿದೆ, ಮಗದೊಂದಿದೆ ಅಲ್ವಾ? ಬಾಬಾದ ಕೇಳ್ತಾರೆ, ಅಮೃತ ವೇಳೆಯಲ್ಲಿ ಮತ್ತು ಪೂರ್ತಿ ದಿನದಲ್ಲಿ ಈಶ್ವರಿಯ ಕಾರ್ಯದಲ್ಲಿ ನಿರ್ಮಲ ಮನೋಭಾವದಿಂದ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಯಾವ ರೀತಿ ಸಾಧನೆಯನ್ನ ಮಾಡಬೇಕು, ಆ ಪರ್ಸಂಟೇಜ್ ಅಲ್ಲಿ ಏನಿದೆ? ಕಡಿಮೆ ಇದೆ. ಮಾಡ್ತಾ ಇಲ್ಲ ಅಂತಲ್ಲ, ಮಾಡ್ತಾ ಇದ್ದೀರಿ. ನೀವು ಕರೆಕ್ಟಾಗಿ ಚೆಕ್ ಮಾಡ್ತಾರೆ. 45 ನಿಮಿಷದ ಅಮೃತ ವೇಳೆಯಲ್ಲಿ ಕೆಲವೊಂದು ನಿಮಿಷ, ಕೆಲವೊಂದು ಸೆಕೆಂಡ್ ಏನಾಗಿರ್ತದೆ? ಆ ಸ್ಟೇಜಲ್ಲಿ ಇರ್ತದೆ. ಓಕೆ, ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಫ್ರಿಜ್ ಅಲ್ಲಿ ಇಡೋದ್ರೊಳಗಡೆ ಅದ್ರಲ್ಲಿ ಬೆತ್ತದೇನೋ ಮಿಕ್ಸ್ ಆಗಿದ್ದಿರ್ತದೆ. ಮತ್ತೆ ವಾಪಸ್ ಡೋರ್ ಓಪನ್ ಮಾಡ್ಕೊಂಡು ಏನ್ ಮಾಡ್ಬಿಡ್ತೇವೆ? ಹೊರಗಡೆಗೆ ಬಂದೇ ಬಿಡ್ತೀವಿ ಅಲ್ವಾ? ಸ್ವಲ್ಪ ಏನು ತಣ್ಣಗಾಗಿರ್ತದೆ, ಮತ್ತೆ ವಾಪಸ್ ಏನ್ ಮಾಡ್ಬಿಡ್ತೀವಿ? ಹೊರಗಡೆ ಬರ್ತೀವಿ. ಯಾವ್ದಿಂದ? ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ನೀರಾಗ್ಬಿಟ್ಟು ಒಳಗಡೆ ಹೋಗಿರ್ತಾರಂತೆ. ಎಲ್ಲಿಗೆ? ಎಲ್ಲಿ ಒಳಗಡೆ ಹೋಗಿರ್ತಾರೆ? ಫ್ರಿಜ್ ಒಳಗಡೆ. ಅಲ್ಲಿ ಹೋದ್ಮೇಲೆ ಕರೆಂಟ್ ಆಫ್ ಆಗ್ಬಿಡ್ತಾವ. ಏನಾಗ್ತದೆ?
ಕರೆಂಟ್ ಹಂಗಂದ್ರೇನು? ನಿದ್ದೆ. ಹಾ, ನೋಡಿ ಇದು ಕರೆಕ್ಟ್ ಉತ್ತರ. ನಿದ್ರೆ ಆಯ್ತು ಅಂದ ತಕ್ಷಣ ಏನಾಗ್ತದೆ, ಅಲ್ಲಿ ಸ್ಟಾಪ್ ಆಯ್ತಲ್ವಾ ಅದು? ಯಾವ್ದು? ಕರೆಂಟ್ ಕರೆಂಟ್ ಬರೋದ್ ಸ್ಟಾಪ್ ಆಯ್ತು ಅಂದ ತಕ್ಷಣದಲ್ಲಿ ತಣ್ಣಗಾಗೋದು ಏನಾಯ್ತು? ನಿಂತೋಯ್ತು. ನಾವೇನ್ ಮಾಡ್ತೀವಿ ಅಂದ್ರೆ ಫ್ರಿಜ್ ಒಳಗಡೆ ಇದ್ದೀವಿ ಅಂತ ತಿಳ್ಕೊಡ್ತೇವೆ. ಫ್ರಿಜ್ ಅಲ್ಲಿ ಇದ್ದೀರಾ, ನೋ ಡೌಟ್. ಆದ್ರೆ ಐಸ್ ಆಗುವಂತ ಪ್ರೊಸೆಸ್ ನಡೀತಾ ಇಲ್ವಲ್ಲ ಅಲ್ಲಿ. ಎಲ್ಲಿದ್ದೀರೋ ಅಲ್ಲೇ ನಿಂತು ಬಿಟ್ಟಿದ್ದೀರಲ್ಲ. ಓಕೆ, ಒಂದ್ ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಕರೆಂಟ್ ಬಂತು. ಅವಾಗ ಏನಾಯ್ತು? ನಾನ್ ಚೆನ್ನಾಗಿ ಯೋಗ ಮಾಡಿದ್ನಪ್ಪ. ಯಾವಾಗ ಗೊತ್ತಾಗತ್ತದು? ನಿದ್ದೆಯಿಂದ ಎದ್ದ ಮೇಲೆ. 3:45 ಕುಂತಿರ್ತೀರಾ, 4 ಗಂಟೆವರೆಗೆ ಬಾಬನ ಜೊತೆ ಜಗಳ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಬಿಡೋದು ಎಲ್ಲ ಮಾಡ್ತೀರಾ. 4 ಗಂಟೆ ಸ್ವಲ್ಪ ಕನೆಕ್ಷನ್ ಆಗ್ತದೆ, 4:15 ನಿದ್ರೆ ಬರ್ತದೆ. ಎಚ್ಚರ ಆಗೋದು ಯಾವಾಗ? 4:45. ಅಲ್ಲ, 4:40. 5 ನಿಮಿಷ ಮೊದಲು ಹಾಡು ಬರ್ತದಲ್ಲ. ಹಾಡು ಬಂದಾಗ ಹಾಡು ಬಂದಾಗ ಎಚ್ಚರ ಆಗಿದ್ದಿರ್ತದೆ, ಸರಿನಾ? ಎಚ್ಚರ ಆದ ತಕ್ಷಣ ಏನಾಯ್ತು? ಯೋಗ ಏನಾಯ್ತು? ಚೆನ್ನಾಗ್ ಆಗ್ಬಿಡ್ತು. ಯಾವ ಸ್ಟೇಜು? ಅಶರೀರಿ ಬಿಂದು ಸರ್ವಶಕ್ತಿವಾನ್. ಯಾಕಂದ್ರೆ ನಿಸ್ಸಂಕಲ್ಪ ಇತ್ತವ್ರು ಇವತ್ತು ಯೋಗ. ಯಾವ ಸಂಕಲ್ಪನೂ ಇರ್ಲಿಲ್ಲ. ನಾನು ಎಲ್ಲಿದ್ದೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಅಲ್ವಾ? ಈಗ ಬೆಳ್ತಾರೆ ನನ್ನ ಮಕ್ಕಳು ವಿಡಿಯೋ ಆನ್ ಮಾಡ್ಬೇಕು, ಅವಾಗ ಗೊತ್ತಾಗ್ತದೆ ಒಬ್ಬೊಬ್ಬರ ಸ್ಥಿತಿಗತಿಗಳು ಹೆಂಗೆ ಅಂತ, ಹೆಂಗಿರ್ತಾರೆ ಅಂತ, ಅಲ್ವಾ? ಅದಕ್ಕೆ ನಮ್ಮ ಕರ್ನಾಟಕರು ತುಂಬಾ ಬುದ್ಧಿವಂತರು. ಗೊತ್ತಾಗ್ತದೆ ಅಂತಾನೆ ನಾವು ವಿಡಿಯೋ ಆನ್ ಮಾಡಲ್ಲ. ವಿಡಿಯೋ ಆನ್ ಮಾಡದಿದ್ರೆ ನೀವು ಇಷ್ಟು ಹೇಳ್ತೀರಿ, ನೀವು ವಿಡಿಯೋ ಆನ್ ಮಾಡ್ಬಿಟ್ರೆ ನಮ್ದೆಲ್ಲ ಜಾತಕನೇ ತೆಗೆದು ಬಿಡ್ತೀರಾ ನೀವು, ಅಲ್ವಾ? ಅದಕ್ಕಾಗಿ ಬೆಳ್ತಾರೆ ಕರ್ನಾಟಕ ಲೋಗ್ ನಾಟಕದವರು. ನಾಟಕ ಕರ್ನಿ ವಾಲೆ. ಅಂದ್ರೆ ಯಾವ ಪ್ರಮಾಣದಲ್ಲಿ ಶಕ್ತಿಯ ಪ್ರಯೋಗ ಆಗ್ಬೇಕು ಅದಾಗ್ತಾ ಇಲ್ಲ. ಅಂದ್ರೆ ದೊಡ್ಡದಾಗಿ ಬುರಿತಾ ಇರುವಂತ ಬೆಂಕಿ ತಣ್ಣಗಾಗ್ಬೇಕು ಅಂತಂದ್ರೆ ನೀರಿನ ಪ್ರಮಾಣನೂ ಕೂಡ ಹೇಗಿರ್ಬೇಕು? ಅಷ್ಟೇ ಜಾಸ್ತಿ. ಪವರ್ಫುಲ್ ಇರ್ಬೇಕಲ್ವಾ? ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಚಿಮುಕಿಸಿದ್ರೆ ಏನಾಗೋದಿಲ್ಲ, ಏನಾಗೋದಿಲ್ಲ. ಬೆಂಕಿ ಆರೋದಿಲ್ಲ. ಜೋರಾಗಿ ಅಪಾರ್ಟ್ಮೆಂಟ್ ಬೆಂಕಿ ಬಿದ್ದ್ಬಿಟ್ಟಿದೆ, ತಣ್ಣಗೆ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಜೋರ್ ನೀರ ಹೊಡಿಬೇಕು. ಹೆಂಗೆ? ಫೈರ್ ಇಂಜನ್. ಫೈರ್ ಇಂಜನ್. ಫೈರ್ ಇಂಜಿನ್ ಎಲ್ಲ ಕೆಲಸ ಆಗೋದಿಲ್ಲ. ಏನಿದ್ರು ಮಳೆ ಬರ್ಬೇಕಂತೆ. ಏನ್ ಬರ್ಬೇಕಂತೆ? ಮಳೆ. ಹೌದು ತಾನೆ? ಫೈರ್ ಇಂಜಿನ್ ನೀವು ಹಿಡಿದ್ರಿ ಅಂತ ತಿಳ್ಕೊಳ್ಳಿ, 15 ನಿಮಿಷ ಅರ್ಧ ಗಂಟೆಯಲ್ಲಿ ಟ್ಯಾಂಕ್ ಖಾಲಿ, ಮತ್ತೆ ವಾಪಸ್ ತುಂಬ್ಲಿಕ್ಕೆ ಓಡ್ಬೇಕು ತಾನೆ ಅದು? ಅಲ್ಲ ಇಲ್ವಲ್ಲ. ಅದೇ ಮಳೆ ಬಂದ್ಬಿಟ್ರೆ ನ್ಯಾಚುರಲ್ ಆಗಿ ಫೈರ್ ಇಂಜಿನ್ ಅಂತಂದ್ರೆ ಏನು ಅಂತಂದ್ರೆ, ಈಗ ಟೆಂಪ್ರರಿ ಸೈನ್ಸಿನ ಸಾಧನದ ಮೂಲಕ ಬೆಂಕಿ ಆರಿಸುವಂತ ಪ್ರಯತ್ನವನ್ನು ನೀವೇನ್ ಮಾಡ್ತಿದ್ದೀರಿ? ಮಾಡ್ತಿದ್ದೀರಿ. ಇವಾಗ ಫೈರ್ ಇಂಜಿನ್ ನಡೆಯೋದಿಲ್ವಂತ. ಏನ್ ಬೇಕು ಇವಾಗ? ಮಳೆ. ಮಳೆ ಎಲ್ಲಿಂದ ಬರ್ತದೆ? ಮೋಡಗಳಿಂದ. ಮೇಲಿಂದ ಬರ್ತದೆ ಅಲ್ವಾ? ಮೇಲಿಂದ ಬರ್ತದೆ ತಾನೆ? ಬೆಂಕಿ ಇರೋ ಜಾಗದಲ್ಲಿ ಮಾತ್ರ ಬರುತ್ತೋ, ಎಲ್ಲ ಕಡೆಗೂ ಮಳೆ ಬಿದ್ದ್ಬಿಡುತ್ತೋ? ಎಲ್ಲ ಕಡೆನು ಬೀಳುತ್ತಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಆ ರೀತಿ ತುಂಬಾ ಪ್ರಮಾಣದಲ್ಲಿ ಶಾಂತಿಯ ಶಕ್ತಿಯ ಪ್ರಯೋಗ ಹೇಳುವಂಥದ್ದು ಆಗ್ಬೇಕು, ಅದರಲ್ಲಿ ಕಡಿಮೆ ಇದೆ. ओके, तो बाप दादा अभी सभी बच्चों को यह उमंग दिला रहे हैं, सेवा के क्षेत्र में तो आवाज अच्छा फैला रहे हो, लेकिन साइलेंस की शक्ति को चारों ओर फैलाओ. ಸೇವೆಯನ್ನು ಮಾಡ್ತಾ ಇದ್ದೀರಿ, ಜ್ಞಾನವನ್ನ ಕೊಡ್ತಾ ಇದ್ದೀರಾ, ಪಾಂಪ್ಲೆಟ್ಸ್ ಅನ್ನು ಹಂಚ್ತಾ ಇದ್ದೀರಾ, ಶಿವರಾತ್ರಿ ಮಾಡ್ತಿದ್ದೀರಾ, ರಕ್ಷಾ ಬಂಧನ ಮಾಡ್ತಿದ್ದೀರಿ, ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ದೀರಿ, ಅದನ್ನೆಲ್ಲ ಮಾಡ್ತಿದ್ದೀರಿ. ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಸೈಲೆನ್ಸ್ ಶಕ್ತಿ ಅಲ್ವಾ? ನೋಡಿ, ಅದಕ್ಕೆ ಅಂತಿಮ ಸಮಯದಲ್ಲಿ ಬ್ರಹ್ಮ ಬಾಬಾ ಅವರ ಹತ್ತಿರ ಯಾವುದೇ ಆತ್ಮಗಳು ಬಂದವ್ರಿಗೆ ಏನ್ ಅನುಭವ ಆಗ್ತಿತ್ತಂತೆ? ಶಾಂತಿ ಅನುಭವ. ಶಾಂತಿ ಅನುಭವ. ಸರಿ, ಒಬ್ಬ ವ್ಯಕ್ತಿ 50 ಡಿಗ್ರಿ ಟೆಂಪರೇಚರ್ ಅಲ್ಲಿ ಬಿಸಿಲಲ್ಲಿ ಇದ್ದಾನೆ. ಎಲ್ಲಿದ್ದಾನೆ? 50 ಡಿಗ್ರಿ ಟೆಂಪರೇಚರ್ ಇರುವಂತ ಬಿಸಿಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಸ್ಥಿತಿ ಹೆಂಗಿರ್ತದೆ? ಬೇವರಿರ್ತದೆ, ಹೌದಾ? ಸರಿ, ಅವನಿಗೆ ನೀವು ತಕ್ಷಣದಲ್ಲಿ ತಂಪಿನ ಅನುಭವ ಮಾಡ್ಬೇಕು. ಏನ್ ಮಾಡ್ಬೇಕು? ಕಡಿಮೆ ಸಮಯದಲ್ಲಿ ಅವನಿಗೆ ಏನ್ ಮಾಡ್ಬೇಕು? ಬೇಗ ಅವರಿಗೆ ಏನು ಬಿಸಿ ಆಗಿದ್ದಾರೆ ಅದೇನಾಗ್ಬೇಕು? ತಣ್ಣಗಾಗ್ಬಿಡ್ಬೇಕು. ಇವತ್ತು ಜನರಿಗೆ ಫಾಸ್ಟ್ ಬೇಕು ತಾನೆ? ಫಲಿತಾಂಶ ಹೆಂಗ್ ಬೇಕು? ಫಾಸ್ಟ್ ಬೇಕು. ಓಕೆ, ಅವ್ರು ತಕ್ಷಣದಲ್ಲಿ ಶರೀರ ತಣ್ಣಗಾಗ್ಬೇಕು ಅಂತ ಏನ್ ಮಾಡ್ಬೇಕು? ಐಸ್ ವಾಟರ್ ಕುಡಿಬೇಕು.
AC ಟೆಂಪರೇಚರ್ ಎಷ್ಟಿರ್ಬೇಕು? 100 ಡಿಗ್ರಿ. ಆ 360 ಡಿಗ್ರಿ. AC 360 ಡಿಗ್ರಿ. ಇಲ್ಲ. ಆ 50 ಡಿಗ್ರಿ ಟೆಂಪರೇಚರ್ ಬಿಸಿಲು 360 ಡಿಗ್ರಿ ಸುಟ್ಟೋಗ್ಬಿಡ್ತಾನ. AC ಅಂದ್ರೆ ಎಷ್ಟಿರ್ತದೆ? ನಾರ್ಮಲ್ AC ಅಂದ್ರೆ 24-25 ಇಟ್ಟಿರ್ತಾರೆ, ಹೌದಾ? ನಾರ್ಮಲ್ ಅಂತಂದ್ರೆ ಸ್ವಲ್ಪ ತಣ್ಣಗಂದ್ರೆ 18-20 ಇಟ್ಟಿರ್ತಾರೆ. ಓಕೆ, ಈಗ ಪ್ರಶ್ನೆ 50 ಡಿಗ್ರಿ ಅವನು ತಕ್ಷಣ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಜಲ್ಲೋದ್ರೆ ತಣ್ಣಗಾಗ್ತಾರೆ. ಈಜಬೇಕಾ ಅವನು? ಆ ನೀರೇ ಬಿಸಿ ಆಗಿದ್ದಿದ್ರೆ ಈಜು ಅದು ಇಲ್ಲ. ಅದಕ್ಕೆ 50 ಡಿಗ್ರಿ ಬೇಗ ತಣ್ಣಗಾಗ್ಬೇಕು ಅಂತಂದ್ರೆ ಅವನನ್ನ -20 ಡಿಗ್ರಿ ಇರೋ ಫ್ರಿಜ್ ಅಲ್ಲಿ ಕೂರಿಸ್ಬಿಡ್ಬೇಕು. ಕೂರಿಸ್ಬೇಕು. ಆ ಮೈನಸ್ ರೂಮು ಫ್ರಿಜ್ ಹೆಂಗಿರ್ಬೇಕಾದ್ರೆ ಮೈನಸ್ ಅಲ್ಲಿ ಇರ್ಬೇಕು. ಎಷ್ಟು? ಮೈನಸ್. ಅವಾಗ ಏನಾಗ್ತದೆ? ಬೇಗ ತಣ್ಣಗಾಗ್ತಾನೋ ಆಗಲ್ವೋ? 25-26 ಡಿಗ್ರಿಲಿ ಅವನಿಗೆ ತಂದು ಕುಳಿಸಿಬಿಟ್ರೆ ಅವನು ತಣ್ಣಗಾಗ್ಲಿಕ್ಕೆ ಅವನಿಗೆ ಅರ್ಧ ಗಂಟೆ ಬೇಕಾಗ್ತದೆ, 10-15 ನಿಮಿಷ ಬೇಕಾಗ್ತದೆ, ಹೌದು ತಾನೇ? ಹೌದು. ತಕ್ಷಣ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 20 ಡಿಗ್ರಿ ಇರುವಂತ ರೂಮ್ ನಲ್ಲಿ ಒಯ್ದ್ಬಿಟ್ಟು ಅವನು ನಿಲ್ಲಿಸಿದ್ರೆ ಎಷ್ಟು ಬೇಗ ಬಿಸಿ ಆಗುತ್ತೋ ಅಷ್ಟೇ ಬೇಗ ಏನಾಗ್ಬಿಡ್ತಾನೆ? ತಣ್ಣಗಾಗ್ಬಿಡ್ತಾನೆ. ಹಾಗೆಯೇ ಈ ಪ್ರಪಂಚದಲ್ಲಿ ಇರುವಂತ ವ್ಯಕ್ತಿಗಳು ಹೊರಗಡೆ ಪ್ರಪಂಚಕ್ಕೆ ತಮ್ಮ ಮನಸ್ಸು ಬುದ್ಧಿಯನ್ನ ಶರೀರವನ್ನ ಕಳಿಸಿದಾಗ ಎಷ್ಟು ವಿಕಾರದ ಬೆಂಕಿಯಲ್ಲಿ ಬೆಂದು ಬಿಟ್ಟು ಬರ್ತಾರೋ, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅವ್ರೇನಾಗ್ಬೇಕಂತ? ಕೂಲ್. ಅದಂಗಾಗತ್ತೆ. ಬಾಬಾ ಹೇಳ್ತಾರೆ ಫಾಲೋ ಆತ. ಬಾಬಾನ ಅಂತಿಮ ಸಮಯದಲ್ಲಿ ಮಕ್ಕಳು ಕಂಪ್ಲೇಂಟ್ ತಗೊಂಡು ಬರ್ತಿದ್ರಂತೆ, ಪ್ರಶ್ನೆಗಳ ಮಹಾಪುರನೇ ತಗೊಂಡು ಬರ್ತಿದ್ರಂತೆ, ಸೇವೆ ಹೇಗೆ ಮಾಡ್ಬೇಕು ಅಂತ ಸಜೆಷನ್ಸ್ ಕೇಳಲಿಕ್ಕೆ ಬರ್ತಿದ್ರಂತೆ, ಬಾಬಾನ ಹತ್ರ ಮಾತಾಡ್ಲಿಕ್ಕೆ ಬರ್ತಿದ್ರಂತೆ ಅಲ್ವಾ? ಎಲ್ಲರ ಹತ್ರ ಬಾಬಾನ ಉತ್ತರ ಯಾವುದು? ಸೈಲೆನ್ಸ್. ಅಷ್ಟೇ, ಸುಮ್ಮನೆ ಹೋಗೋದು, ಅವೇನು ಮಾತಾಡ್ತಿರ್ಲಿಲ್ಲ. ಸರಿನಾ? ಸೇವೆ ನಾ ಮಾಡ್ಕೊಂಡು ಬಂದೀನಿ ಅಂತ ಹೇಳಲಿಕ್ಕೂ ಆ ವಿಷಯ ಕೇಳ್ತಿಲ್ಲ, ಡೈರೆಕ್ಷನ್ನು ಕೊಡ್ತಿಲ್ಲ, ಏನು ಮಾಡ್ತಿರ್ಲಿಲ್ಲ. ಆದರೆ ಅವರ ಸಂಪರ್ಕದಲ್ಲಿ ಬಂದು ಫಸ್ಟಿಗೆ ಅವ್ರಿಗೆ ಆಗೋದೇನು? ಶಾಂತ. ಸರಿ. ಆದರೆ ಯಾವ ಉದ್ದೇಶಕ್ಕಂತ ಅವರು ಬಂದಿದ್ರೋ ಆ ಉದ್ದೇಶ ಏನಾಗ್ತಿರ್ತದೆ? ಈಡೇರ್ತಿರ್ತದೆ. ಪ್ರಶ್ನೆಗಳಿರ್ಬೋದು, ಸಲಹೆ ಸೂಚನೆಗಳಿರ್ಬೋದು, ಸಮಸ್ಯೆಗಳಿಗೆ ಪರಿಹಾರ ಎಲ್ಲನೂ ಕೂಡ ಏನಾಗ್ತಿತ್ತಂತೆ ಅವರಿಗೆ? ಅದಂಗೆ ಸಿಕ್ಕಿಬಿಡ್ತಿತ್ತು. ಅವರಲ್ಲಿ ಏನೋ ಕೇಳಿಕ್ ಬಂದಿದ್ದಾರೆ ತಾನೆ, ಯಾರ ಹತ್ರ? ಬಾಬನ ಅಂತ ಕೇಳಲಿಕ್ಕೆ ಬಂದಿದ್ದಾರೆ. ಅದೇನ್ ಕೇಳಲಿಕ್ಕೆ ಬಂದ್ರೆ ಅವ್ರಿಗೆ ಸಿಕ್ಕಿಬಿಡ್ತಿತ್ತಂತ. ಹೇಗೆ? ಮನಸ್ಸಾಸೇವೆ. ಶಾಂತಿಯ ಪ್ರಯೋಗ. ಇಲ್ಲ ಇದು ನೋಡಿ, ಶಾಂತಿಯ ಪ್ರಯೋಗದಲ್ಲಿ ಬರೀ ಶಾಂತಿಯ ಮಾತ್ರ ಅನುಭವ ಆಗ್ತದೆ, ಹೌದಾ? ನಿಮ್ಮ ಮನಸ್ಸಲ್ಲಿ ಏನೋ ಪ್ರಶ್ನೆ ಇಟ್ಕೊಂಡು ಬಂದಿದ್ದೀರಾ, ನೀವು ಏನೋ ಸಮಸ್ಯೆ ಇಟ್ಕೊಂಡು ಬಂದಿದ್ದೀರಾ. ಆವಾಗ ಅದಕ್ಕೆ ಶಬ್ದದ ಮೂಲಕನೇ ನಿಮ್ಗೆ ಏನ್ ಸಿಗ್ಬೇಕು? ಉತ್ತರ ಸಿಗಬೇಕಲ್ವಾ? ಶಾಂತಿಯನ್ನು ನೀವು ನಿರೀಕ್ಷೆ ಮಾಡ್ಕೊಂಡು ಬಂದ್ರೆ ಹೋಗಿ ಶಾಂತಿ ಸಿಕ್ತು, ನಿಮ್ಗೆ ಆಗ್ಬಿಡ್ತದೆ, ವಿಷಯ ಬೇರೆ. ಆದ್ರೆ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂತದ್ದು ಹೆಂಗಾಗ್ಬಿಡ್ತದೆ? ಆಗ ಬ್ರಹ್ಮಬಾಬಾ ಬೇಹದಿನ ಸೇವೆಯಲ್ಲಿದ್ರು. ಮನಸ್ಸಾಸೇವೆ. ಇದ್ರ ಯಾವ್ದಕ್ಕಾರು ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ತೋರಿಸಿದಾರೆ ಅವ್ರು. ಒಂದು ಆತ್ಮ ಇನ್ನೊಬ್ಬನ ಹತ್ರ ಹೋಗಿದೆ, ಓಕೆ, ಏನೋ ಒಂದು ಕೇಳಿದೆ, ಅವ್ರಿಗೇನ್ ಸಿಗ್ಬೇಕು? ಉತ್ತರ ಸಿಗಬೇಕು ತಾನೆ. ಅವ್ರು ಪ್ರಾಡಕ್ಟ್ ಕೇಳಿಲ್ಲ, ಕೇಳಿರೋದೇನು? ಪ್ರಶ್ನೆ. ಪ್ರಶ್ನೆನ ಹೆಂಗ್ ಕೇಳ್ತಾರೆ? ಪ್ರಶ್ನೆಯನ್ನ? ಬಾಯಿಂದ, ಮನಸ್ಸಿನಿಂದ, ಶಬ್ದದಿಂದ. ಯಾವ್ದಿಂದ? ಶಬ್ದದಿಂದ. ಮಾತು ಅಂತ ಹೇಳಿದ್ರೆ ಶಬ್ದ. ಯಾಕೆ ಅಂತಂದ್ರೆ ಬರೆದು ಬಿಟ್ಟು ಕೇಳ್ಬೋದು ತಾನೆ. ನೀವು ಬರೆದು ಬಿಟ್ಟು ಪ್ರಶ್ನೆ ಕೇಳ್ಬೋದಲ್ವಾ? ಅವರಿಗೆ ಮೆಸೇಜ್ ಮೂಲಕನೂ ಕೇಳ್ಬೋದಲ್ವಾ? ಮುಖದಿಂದನೂ ಕೇಳ್ಬೋದಲ್ವಾ? ಮೊಬೈಲ್ನಿಂದನೂ ಕೇಳ್ಬೋದಲ್ವಾ? ಹೌದಲ್ವಾ? ಹೇಳ್ಬೋದು. ಮನಸ್ಸಿಂದನೂ ಕೇಳ್ಬೋದಲ್ವಾ? ಹೇಳಿದ್ನಲ್ಲ. ಮನಸ್ಸು ಕೂಡ ಸಾಧನ ತಾನೆ. ಹೌದು ಅಣ್ಣ. ಸರಿ, ನೀವು ಅಲ್ಲಿ ಹೋದಾಗ ಪ್ರಶ್ನೆ ಅಲ್ಲಿ ಬರೀಲಿಕ್ಕೆ, ಅವರು ಓದ್ಲಿಕ್ಕೆ ರೆಡಿ ಇಲ್ಲ ಅಂದ್ರೆ ಪ್ರಶ್ನೆ ಯಾವ್ದಲ್ಲಿ ಕೇಳಿದ್ರೆ ಮನಸ್ಸಲ್ಲಿ ಪ್ರಶ್ನೆ ಹಿಡ್ಕೊಂಡು ಹೋಗಿದ್ದೀರಿ ನೀವು. ಓಕೆ, ಟಕ್ ಅಂತ ಏನ್ ಬಂತು, ಅಲ್ಲಿ ಹೋದ ತಕ್ಷಣ ಆನ್ಸರ್ ಸಿಗ್ಬಿಡ್ತು. ಯಾರು ಕೊಟ್ಟಿದ್ದಾಗಿದ್ರ ಆನ್ಸರು? ಬಾಬಾ. ಶಿವ ಬಾಬಾ. ಯಾರು ಕೊಟ್ಟಿದ್ದು? ಬಾಬಾ. ಹಾಗಿದ್ರೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ನಿಮಿತ್ತ ಅವ್ರ ಜೊತೆ ಕನೆಕ್ಟ್ ಆಗಿದ್ರು. ನೀವು ಸುಮ್ಮನೆ ಕೂತ್ತಾ ಇಲ್ಲ, ಬಾಬನ್ ಕುಳಿಸಿದ್ರು ಅಷ್ಟೇ.
ಏನ್ ಮಾಡಿದ್ರು? ಕನೆಕ್ಟ್ ಆಗಿದ್ರು. ಅವ್ರ ಜೊತೆ ಕುಳಿಸಿ ಬಾಬಾ ಅಲ್ಲಿದ್ದಾರೆ, ನೀನು ಕೂತ್ಕೋ. ಅವಾಗ ಶಿವಬಾಬಾ ಇರೋದರ ಅನುಭವದ ಜೊತೆಗೆ ಯಾರಿಗೆ ಏನು ಬೇಕೋ ಶಕ್ತಿ ಇರಬಹುದು, ಪ್ರಶ್ನೆಗಳು ಉತ್ತರಗಳು ಎಲ್ಲವನ್ನು ಕೂಡ ಏನಾಗ್ತಿತ್ತು ಆ ಮಕ್ಕಳಿಗೆ ಸಿಗ್ತಾ ಇತ್ತು. ಇದು ದಾದಿಯರ ಅನುಭವವನ್ನು ನಾವು ಕೇಳಿದೀವಲ್ವಾ? ಬರೀ ಪಾಂಡವ ಭವನದಲ್ಲಿ ಇದ್ಬಿಟ್ಟು ಎಲ್ಲೆಲ್ಲಿ ತನ್ನ ಮಕ್ಕಳನ್ನು ಕಳಿಸಿದಾರೋ ಅಲ್ಲಿ ಎಲ್ಲರಿಗೂ ಬಾಬಾ ಏನ್ ಮಾಡ್ತಿದ್ರು, ಶಕ್ತಿಯನ್ನು ಕಳಿಸ್ತಿದ್ರಲ್ವಾ? ಹೌದು ತಾನೆ? ದಿನದಿಂದ ದಿನಕ್ಕೆ ಸೇವೆ ಹೆಚ್ಚಿಗೆ ಆಯ್ತೋ ಕಡಿಮೆ ಆಯ್ತೋ? ಆದ್ರೆ ಬಾಬಾ ಮಾತಾಡೋದೇನಾಯ್ತು? ಕಡಿಮೆ ಆಯ್ತು. ಕಡಿಮೆ. ಯಾಕೆ? ಅಲ್ಲಿ ಬ್ರಹ್ಮ ಬಾಬನಕ್ಕಿಂತ ಶಿವಬಾಬನ ಪಾತ್ರ ಏನಾಯ್ತು? ಜಾಸ್ತಿ. ಟಕ್ ಅಂತ. ಇವಾಗ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾರು ಸೇವಾದಾರಿಗಳು ಇರ್ತಾರಲ್ಲ, ಮುರ್ಲಿ ನೋಡ್ಲಿ ಕುತ್ಕೊಂಡಾಗ ಅಥವಾ ಬಾಬು ಜೊತೆ ಕನೆಕ್ಟ್ ಆದಾಗ ಟಕ್ ಅಂತ ಆನ್ಸರ್ ಬಂದ್ಬಿಡ್ತದೆ. 1 ಸೆಕೆಂಡ್ ಅಲ್ಲಿ ಇರ್ತದ ಆನ್ಸರ್. ಓಕೆನಾ? ಆಮೇಲೆ 1 ಗಂಟೆ ಬೇಕಾದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಅದು ನಿಮ್ ಕೆಪಾಸಿಟಿ, ನಿಮ್ಮ ಅನುಭವ ಅಲ್ವಾ? ಹಾಗೆ ಮ್ಯಾಕ್ಸಿಮಮ್ ಎಲ್ಲ ಕಾರ್ಯ ಏನಾಗ್ತಿತ್ತು, ನಿರಾಕಾರ ರೂಪದಲ್ಲಿ ನಡೀತಾ ಇತ್ತು. ಅದಕ್ಕೆ ಬ್ರಹ್ಮ ಬಾಬಾ ಶಬ್ದದಲ್ಲಿ ಬರಬೇಕಾದಂತ ಅನಿವಾರ್ಯತೆ ಇರ್ಲಿಲ್ಲ. ಹಾಗೆ ಪ್ರಪಂಚದಲ್ಲಿರುವಂತ ಸರ್ವ ಆತ್ಮರಿಗೆ ಶಿವಬಾಬಾ ಏನ್ ಮಾಡ್ಬೇಕು, ನಿಮ್ಮ ಮೂಲಕ ಶಕ್ತಿಯ ಜೊತೆಗೆ ಈ ಪ್ರಶ್ನೆಗಳಿಗೆ ಉತ್ತರನೂ ಕೂಡ ಏನಾಗ್ಬೇಕು, ನಿಮ್ಮ ಮೂಲಕ ಕೊಡ್ಬೇಕು. ಕೊಡಬೇಕು. ಅದಕ್ಕಾಗಿ ನೀವು ಜಾಸ್ತಿ ಬಾಬಾನ ಹತ್ರ ಮಾತಾಡಬಾರ್ದು, ನಿಮ್ಮ ಮನಸ್ಸನ್ನ ಎಂಗೇಜ್ ಇಡಬಾರ್ದು. ನಿಮ್ಮ ಮನಸ್ಸು ಏನಾಗಿರ್ಬೇಕು ನಿರಾಳ ಅಂತ. ಅಂದ್ರೆ ಶಾಂತ ಇದೆ ಅಂತಂದ್ರೆ ಏನರ್ಥ? ಬಾಬಾ ಉಪಯೋಗಿಸ್ತಾ ಇದ್ದಾರೆ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಮಾಡ್ಕೊಳ್ತಾ ಇದ್ದಾರೆ. ಇಷ್ಟು ನೀವು ಸಂಕಲ್ಪಗಳನ್ನ ಮಾಡ್ತಿರೋ ಅಷ್ಟು ನಿಮ್ಮ ಮನಸ್ಸು ಬುದ್ಧಿ ಏನಾಗಿದೆ, ಹೊರಗಡೆ ಹೋಗಿದೆ. ಅಂದ್ರೆ ಫ್ರಿಡ್ಜ್ ಡೋರ್ ಏನಾಗಿದೆ, ಓಪನ್. ಓಪನ್ ಆಗಿದೆ. ಫ್ರಿಡ್ಜ್ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಆ ಪಾತ್ರೆ ಆಗ್ಲಿ ನೀರಾಗ್ಲಿ ಏನಾದ್ರು ಕರ್ಮ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮನಸ್ಸುಳದು ಯಾರ ಕೈಲಿದೆ ಇವಾಗ? ಬಾಬಾನ ಕೈಲಿ. ಬಾಬನ ಕೈಲಿ. ಬಾಬನ ಕೈಲಿ ಇದ್ದಾಗ ಮನಸ್ಸಿಂದ ನೀವೇನ್ ಮಾಡ್ತೀರಿ? ಸಂಕಲ್ಪ. ಅದನ್ನ ನೀವೇನ್ ಮಾಡುವಂಗಿಲ್ಲ, ಮಾಡೋಂಗಿಲ್ಲ. ಮಾಡುವಂಗಿಲ್ಲ. ಅದಕ್ಕಾಗಿ ಬಾಬಾ ಸೇವೆಯನ್ನು ಹೆಚ್ಚಿಗೆ ಮಾಡ್ತಿದ್ದೀರಿ. ಯಾವ್ದಿಂದ? ಸ್ಥೂಲ ಸೇವೆ, ಧನದ ಸೇವೆ, ವಾಚಾ ಸೇವೆ ಮಾಡ್ತಿದ್ದೀರಿ. ಅದ್ರ ಇವಾಗ ಏನ್ ಮಾಡ್ಬೇಕು? ಮನಸ್ಸನ್ನ ಶಾಂತ ಸ್ವರೂಪದಲ್ಲ, ಶಾಂತಿಯ ಶಕ್ತಿಯ ಸ್ವರೂಪದಲ್ಲಿರ್ಬೇಕು ಅಂತಂದ್ರೆ ಅಷ್ಟು ಸಮಯ ಅದೆಲ್ಲ ಯಾರಲ್ಲಿರ್ಬೇಕು? ನಮ್ಮಲ್ಲಿ ಬಾಬನಲ್ಲಿ ನಿರಂತರವಾಗಿ ಇರಬೇಕಾಗ್ತದೆ ಅಲ್ವಾ? ಆ ರೀತಿ ನೀವು ಇದ್ದೀರಾ ಅಂತ ನಿಮ್ಮನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ? ಇಷ್ಟು ಕೇಳಿದಾಗ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು, ಇವರೇನು ಕಡಿಮೆ ಇಲ್ಲ. ಏನ್ ಹೇಳ್ತಾರೆ ಗೊತ್ತಾ? ಬಾಬಾ ಇಷ್ಟೆಲ್ಲ ಮಾಡಿ ನಮ್ ಪುರ್ಸತ್ತಿಲ್ಲ. ಏನ್ ಹೇಳ್ತಾರೆ ಮಕ್ಳು? ಏನ್ ಕೊಡ್ತಾ ಇದಾರಂತ ಉತ್ತರ? ಪುರ್ಸೊತ್ತಿಲ್ಲ. ಏನ್ ಕೆಲಸ ಇದೆ? ಏನ್ ಕೆಲಸ ಇದೆ? ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಅಡಿಗೆ ಮಾಡ್ಬೇಕು, ತೋಟ ಇದೆ ತೋಟ ನೋಡ್ಕೊಳ್ಬೇಕು, ಮಕ್ಳ ಹತ್ರ ಮಾತಾಡ್ಬೇಕು, ಮನೆ ಕಟ್ಬೇಕು ಅಲ್ವಾ? ಇಷ್ಟೆಲ್ಲ ಕೆಲಸ ಇದೆ ಅಲ್ವಾ? ಇದೆಯೋ ಇಲ್ವಾ? ಇದೆ. ಇಷ್ಟೆಲ್ಲ ಕೆಲಸ ಇದೆ, ಯಾಕೆ ಯಾರು ಮಾತಾಡ್ತಿಲ್ಲಪ್ಪ? ಇಷ್ಟೆಲ್ಲ ಕೆಲಸ ಇದೆಯಲ್ವೋ? ಅದ್ರ ನಡುವಿದಲ್ಲಿ ಹಿಂಗ್ ಮನಸ್ಸನ್ನು ಶಾಂತವಾಗಿ ಕೂತ್ಕೊಂಡು ಹೆಂಗೆ? ಸುಮ್ನೆ ಕೂತ್ಕೊಂಡು ಆ ಕೆಲಸದ ಬಗ್ಗೆ ಎಲ್ಲ ಪ್ಲಾನಿಂಗ್ ಮಾಡ್ಲಿಕ್ಕೆ ನಮ್ಗೆ ಆಗ್ತದೆ. ಯೋಗದಲ್ಲಿ ಕೂತ್ಕೊಂಡಾಗ ರಾತ್ರಿ ಬೇಳೆ ಸಾರು ಮಾಡ್ಬೇಕಾ, ಇದೇನ್ ಹೇಳ್ತಾರ ಈ ಬೆಂಗಳೂರು, ಅವರೆಕಾಳು ಸಾಂಬಾರು ಮಾಡ್ಬೇಕಾ, ಮುದ್ದೆ ಮಾಡ್ಬೇಕಾ, ಜಾತ್ರೆ ಬಂತು, ಜಾತ್ರೆ ಆದ್ಮೇಲೆ ಯಾವ್ಯಾವ್ದು ಕಜ್ಜಾಯ ಮಾಡಿಡ್ಬೇಕಾ, ಕರೆಂಟ್ ಬಿಲ್ ತುಂಬಬೇಕು, EMI ತುಂಬಬೇಕು, ಏನೇನೋ ಕೆಲಸಗಳು ಇರ್ತಾವ. ಅದೆಲ್ಲ ನಾನು ಯೋಗದಲ್ಲಿ ಯೋಚನೆ ಮಾಡೋದು. ಅದನ್ನ ಬಿಟ್ಟು ನೀವು ಸುಮ್ಮನೆ ಕೂತ್ಕೊಂತಂದ್ರೆ ನಾವು ತುಂಬಾ ಬ್ಯೂಸಿ ಆಗಿದ್ದೀವಿ, ನಮ್ಗೇನಿಲ್ಲ ಸಮಯನೇ ಇಲ್ಲ. ಸಮಯ ಇಲ್ಲ ಅಂತ ಯಾರು ಹೇಳ್ತಿದ್ದಾರೆ? ನಾವು ಆತ್ಮಗಳು. ಇನ್ನು ಕೆಲವ್ರು ಏನ್ ಹೇಳ್ತಾರೆ, ಬಾಬಾ ವಯಸ್ಸಾಗ್ಬಿಟ್ಟಿದೆ, ನನಗೆ ಶುಗರ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಒಂದು ಬ್ಯೂಸಿ, ಇನ್ನೊಂದು ಶಾರೀರಿಕ. ವಯಸ್ಸಾಗಿದೆ. ಬಾಬನ ಉತ್ತರ ಏನು ಅಂತಂದ್ರೆ, ಮಗು ಬ್ರಹ್ಮ ಬಾಬನಿಗೆ ಎಷ್ಟು ವಯಸ್ಸಾಗಿತ್ತು? 60. ಆ ಶಿವಬಾಬಾ ಬಂದಾಗ 60. ಅವ್ರು ಸಂಪೂರ್ಣ ಆಗ್ಬೇಕಾದ್ರೆ 93. ಎಷ್ಟು? 93. ಏನ? ಸರಿ. ನೆಕ್ಸ್ಟ್ ಹೇಳ್ತಾರೆ, ಬ್ರಹ್ಮ ಬಾಬನಿಗೆ ಕೆಲಸ ಕಡಿಮೆ ಇತ್ತಲ್ವಾ? ಇಲ್ಲ, ಜಾಸ್ತಿ ಆ ಜಾಸ್ತಿ ಇತ್ತು.
ಬೇಕಾದಷ್ಟು ಕೆಲಸ ಇತ್ತು ತಾನೆ, ಪತ್ರ ಬರಿಬೇಕು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡ್ಬೇಕು, ಮಕ್ಕಳ ಸಮಸ್ಯೆ ತಗೊಂಡ್ ಬರ್ತಿದ್ದಾರೆ ಅದನ್ನ ಪರಿಹಾರ ಮಾಡ್ಬೇಕು, ಪಾರ್ಟಿಗಳು ಬಂದಿದ್ದಾರೆ ಅಮೃತ ವೇಳೆಗೆ ಹೇಳ್ಬೇಕು, ಮುರಳಿ ಬರಿಬೇಕು ಅಲ್ವಾ. ಅಷ್ಟೆಲ್ಲ ಜವಾಬ್ದಾರಿ ಇದ್ದ ಮೇಲೂ ಕೂಡ ಬಾಬನಿಗೆ ಶುಗರ್ ಕಾಯಿಲೆ ಇದ್ರೂ ಕೂಡ ಬಾಬಾ ನಡುವೆನೂ ಕೂಡ ಈ ರೀತಿ ವಿಶ್ವ ಕಲ್ಯಾಣದ ಸೇವೆಯನ್ನ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ರು. ಸರಿ, ಮಕ್ಕಳು ಸುಮ್ಮನೆ ಇರ್ಬೇಕಾ? ಮತ್ತೆ ಹೌದು, ಬ್ರಹ್ಮ ಬಾಬಾ ಪಾಂಡವ ಬಂದಲ್ಲಿ ಮಾತ್ರ ಇದ್ರು, ಅದಕ್ಕಾಗಿ ಅವ್ರು ಮಾಡಿದ್ರು, ನಾವು ಊರ್ ಸುತ್ತಬೇಕಪ್ಪ. ಅವಾಗ ಬಾಬನ ಉತ್ತರ, ಮಮ್ಮ ಊರ್ ಸುತ್ತರು ತಾನೆ, ಬೇರೆ ಬೇರೆ ಕಡೆ ಸೇವೆಗೆ ಹೋದ್ರು ತಾನೆ, ಅವರೂ ಕೂಡ ಇದನ್ನ ಸಾಧನೆ ಮಾಡಿದ್ದಾರೆ. ಯಾರು ಮಾಡಿದಾರಂತೆ? ಬ್ರಹ್ಮ ಮಮ್ಮ. ಮಮ್ಮ ಒಂದ್ ಕಡೆ ಇರ್ಲಿಲ್ವಲ್ಲ, ಬಾಬಾ ಅವರನ್ನು ಬೇರೆ ಬೇರೆ ಕಡೆ ಸೇವೆ ಕಳಿಸ್ತಿದ್ರಲ್ವಾ. ಬೇರೆ ಕಡೆ ಸೇವೆ ಹೋಗ್ತಾ ಇದ್ದು ಕೂಡ ಆ ಸೇವೆಯನ್ನ ಮಾಡ್ತಾ ಇದ್ದಾಗ್ಲೂ ಕೂಡ ಅವ್ರೇನ್ ಮಾಡ್ತಿದ್ರು? ವಿಶ್ವ ಕಲ್ಯಾಣದ ಪ್ರತಿ ಶಾಂತಿಯ ಶಕ್ತಿಯನ್ನ ಹರಡುವಂತ ಸೇವೆಯನ್ನ ಮಾಡ್ತಾ ಇದ್ರು. ಸರಿ, ಅಷ್ಟಕ್ಕೆ ಸುಮ್ಮನೆ ಇರ್ತಾರ ನಮ್ಮ ಮಕ್ಕಳು? ಹೌದು, ಅವ್ರು ನಂಬರ್ 1 ನಂಬರ್ 2 ಬರುವ ಆತ್ಮಗಳು, ಅದಕ್ಕಾಗಿ ಅವ್ರು ಸಾಧನೆ ಮಾಡಿದ್ದಾರೆ ಅಲ್ವಾ. ಆವಾಗ ಬಾಬನ ಉತ್ತರ, ಪ್ರಕಾಶ್ ಮಣಿ ದಾದಿ ಇದ್ದರಲ್ವಾ, ಎಷ್ಟು ದೊಡ್ಡ ಯಜ್ಞವನ್ನ ನಡೆಸಿದಲ್ವಾ, ಸಾವಿರಾರು ಜನ ಇದ್ದರಲ್ವಾ, ಯಜ್ಞವನ್ನು ನಡೆಸ್ತಾ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಎಲ್ಲ ಯಜ್ಞವತ್ಸರನ್ನು ನಡೆಸ್ತಾ ಗೌರ್ಮೆಂಟ್ ಕಾನೂನುಗಳನ್ನು ನಡೆಸ್ತಾ ಅವರೂ ಕೂಡ ಏನು ಮಾಡ್ತಿದ್ರು? ಆ ಕರ್ಮದ ಮಧ್ಯದಲ್ಲಿ ಈ ರೀತಿ ತಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನಿಗೆ ಕೊಟ್ಟುಬಿಟ್ಟು ಏನ್ ಮಾಡ್ತಿದ್ರು? ಶಾಂತಿಯ ಶಕ್ತಿಯನ್ನ ವಿಶ್ವಕ್ಕೆಲ್ಲ ಹರಡಿಸ್ತಾ ಇದ್ರು. ಮಕ್ಕಳೇ, ಅವರನ್ನು ಕಂಪ್ಯಾರಿಸನ್ ಮಾಡ್ತಾ ನಿಮ್ ಕೆಲಸ ಏನ್ ದೊಡ್ಡದ? ಜವಾಬ್ದಾರಿ ದೊಡ್ಡದಿದೆಯಾ ಅವ್ರಿಗೆ ಕಂಪ್ಯಾರಿಸನ್ ಮಾಡಿದ್ರೆ? ಇಲ್ಲ. ಹೆಚ್ಚಿಗೆ ಇದೆಯೋ ಇಲ್ವೋ? ಇಲ್ಲ. ಇಲ್ಲ ತಾನೆ. ಅದಕ್ಕಾಗಿ ಏನ್ ಮಾಡ್ಬೇಕು? ಮಧ್ಯದಲ್ಲಿ ಸಮಯವನ್ನ ನೀವು ತೆಗಿಬೇಕು. ಕೊಡಬೇಕಾಗ್ತದೆ. ಕಾರಣವನ್ನ ಬಾಬಾ ಕೇಳಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಎದುರುಗಡೆ ನಾನು ಉದಾಹರಣೆಯನ್ನ ಕೊಟ್ಟಿದ್ದೇನೆ ಅಲ್ವಾ. ಬ್ರಹ್ಮ ಬಾಬಾ ಇದ್ಬಿಟ್ಟು ಮಾಡಿ ತೋರಿಸಿದ್ದಾರೆ, ಮಮ್ಮನೂ ತೋರಿಸಿದ್ದಾರೆ. ಮಮ್ಮನಿಗೆ ಕ್ಯಾನ್ಸರ್ ಇತ್ತಲ್ವಾ? ಇತ್ತೋ ಇರ್ಲಿಲ್ವೋ? ಆದ್ರೂ ಕೂಡ ಅವ್ರು ಸಾಧನೆ ಮಾಡಿ ತೋರಿಸಿದಾರ ಇಲ್ವೋ? ಕಾಯಿಲೆ ಇದೆ ಅಂತ ಕಾರಣ ಹೇಳುವಂಗಿಲ್ಲ, ವಯಸ್ಸಾಯ್ತು ಅಂತ ಹೇಳುವಂಗಿಲ್ಲ, ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ಏನ್ ಮಾಡುವಂಗಿಲ್ಲ, ನೀವು ಕಾರಣವನ್ನು ಹೇಳುವ ಹಾಗೆ ಇಲ್ಲ. ಎಷ್ಟೇ ಜವಾಬ್ದಾರಿ ಇಲ್ಲಿ, ಎಷ್ಟೇ ಬ್ಯೂಸಲ್ಲಿ ಏನಿದ್ರು ಕೂಡ ಪ್ರತಿದಿನ ಈ ರೀತಿ ಸಾಧನೆ ಮಾಡ್ಲೇ ಬೇಕಾಗ್ತದೆ. ಯಾಕಂದ್ರೆ ಸಮಯದ ಅನುಸಾರ ಪ್ರಪಂಚ ಅಷ್ಟು ವಿನಾಶದ ಕಡೆಗೆ. ಆದ್ಮೇಲೆ ಸ್ಥೂಲ ವಿನಾಶ ಪಕ್ಕದಲ್ಲಿಡಿ, ನಿರಾಕಾರವಾದಂತ ವಾತಾವರಣ ಎಷ್ಟು ಕಲುಷಿತ ಆಗ್ತಾ ಇದೆಯಲ್ವಾ? ಆಗ್ತಾ ಇದೆಯಲ್ವೋ? ಲೌಕಿಕದವ್ರ ಹತ್ರ ಒಬ್ಬೊಬ್ಬರ ಹತ್ರ ಮಾತಾಡಿ ಎಷ್ಟು ಬೇಯ್ತಾ ಇದ್ದಾರೆ ಗೊತ್ತಾ? ಅವ್ರ ಹೊರಗಡೆಯಿಂದ ಎಷ್ಟು ಮನ ನೊಂದಿದ್ದಾರೆ ಗೊತ್ತಾ ನಿಮ್ಗೆ? ಹೊರಗಡೆ ನೋಡ್ಲಿಕ್ಕೆ ಮಾತ್ರ ಕೈಯಲ್ಲಿ ಐಫೋನ್ ಇದೆ, ಕಾರ್ ಇದೆ, ಬಿಲ್ಡಿಂಗ್ ಇದೆ, ಅದು ಒಳಗಡೆ ಏನ್ ಮಾಡ್ತಿದ್ದಾರೆ? ಕೊತ 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 ಅಂತ ಏನ್ ಮಾಡ್ತಿದ್ದಾರೆ? ಬೇಯ್ತಾ ಇದ್ದಾರೆ. ಹಾಗಿದ್ರೆ ಅವರೆಲ್ಲರನ್ನು ತಣ್ಣಗೆ ಮಾಡೋರು ಯಾರು? ಈಗ ತುಂಬಾ ಚಳಿ ಆದ್ರೆ ನಿಮ್ಗೆ ತಡ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. ಅದನ್ನ ಸರಿ ಮಾಡ್ಲಿಕ್ಕೆ ಯಾರು ಬೇಕು? ಸೂರ್ಯ ಬೇಕಲ್ವಾ? ಸೂರ್ಯ ಯಾವಾಗ ಬರ್ತಾನಂತ ಕಾಯ್ತಾ ಇರ್ತೀವಿ ತಾನೆ. ಹಾಗೆ ತುಂಬಾ ಬಿಸಿಲು ಬಂದಾಗ ಏನ್ ಕಾಯ್ತಾ ಇರ್ತೀವಿ? ಯಾವಾಗ ಮಳೆ ಬರ್ತದಪ್ಪ, ಯಾವಾಗ ಭೂಮಿ ತಂಪಾಗ್ತದಪ್ಪ ಅಂತ ನಾವೇನ್ ಮಾಡ್ತಿರ್ತೀವಿ? ಕಾಯ್ತಾ ಇರ್ತೀವಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಅಷ್ಟೆಲ್ಲ ಜವಾಬ್ದಾರಿಯನ್ನ ಅವ್ರು ನಿರ್ವಹಿಸ್ತಾನೂ ಕೂಡ ಏನು ಮಾಡ್ತಾ ಇದ್ರು? ಆ ರೀತಿ ಸಾಧನೆಯನ್ನ ನಿಮ್ಮ ಕಣ್ಣೆದುರುಗಡೆಗೆ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನನಗೆ ಇಷ್ಟು ಸೆಂಟರ್ ಇದೆ, ಎಷ್ಟು ಸೆಂಟರ್ ಇದೆ, ಅದಿದೆ, ಮತ್ತೊಂದಿದೆ, ಮಗದೊಂದಿದೆ ಅಂತ ನೀವೇನ್ ಮಾಡುವಂಗಿಲ್ಲ, ಕಾರಣವನ್ನ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಹೇಳೋದಕ್ಕೆ, ಮುಂದಿನ ದಿನಗಳಲ್ಲಿ ವಾತಾವರಣ ನಿಮ್ಗೆ ಪೂರಕವಾಗ್ತದಂತ ಗ್ಯಾರಂಟಿ ಇಲ್ಲ, ಮತ್ತೆ ಶರೀರನೂ ಕೂಡ ನಿಮ್ಗೆ ಸಪೋರ್ಟ್ ಕೊಡ್ತದೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ ಅಲ್ವಾ. ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಪೂರ್ತಿ 5,000 ವರ್ಷಕ್ಕೆ ಬೇಕಾಗಿರುವಂತ ಸಂಪಾದನೆಯನ್ನ ಸ್ಟಾಕ್ ಮಾಡೋ ಸಮಯ ಯಾವಾಗ? ಈ ಸಂಗಮ. ಅದ್ರ ಬಾಬನಿಗೆ ನಗು ಬರ್ತದಂತೆ. ಏನ್ ಬರ್ತದಂತೆ? ನಗು. ಯಾಕೋ?
ಎಲ್ಲ ಗೊತ್ತಿದ್ದು ನಿದ್ದೆ ಮಾಡ್ತಿದ್ದಾರಲ್ಲ ಅಂತ. ಯಾಕೆ ನಗು ಬರ್ತದೆ ಅಂತಂದ್ರೆ ಶರೀರದ ನಿರ್ವಹಣೆ ಮಾಡ್ಲಿಕ್ಕೆ ಈ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ಇದೆಯಂತೆ, ಸಂಪತ್ತಿದೆಯಂತೆ. ಇದ್ದ ಮೇಲೂ ಕೂಡ ಸ್ಥೂಲ ಸಂಪಾದನೆ ಹಗಲು ರಾತ್ರಿ ಬೊಬ್ಬೆ ಹೊಡೆದು ಬಿಟ್ಟು ತಿರುಗ್ತಾ ಇದಾರಂತೆ. ಅವರಿಗೂ ಸಾಕು, ಅವ್ರಿಗೆ ಮಕ್ಕಳಿಗೆ ಸಾಕು. ಬೇರೆಯವ್ರಿಗೆ ಜ್ಞಾನ ಹೇಳ್ತಾರೆ ಏನಂತ, ಇನ್ನೊಂದು 10-15 ವರ್ಷದಲ್ಲಿ ಪ್ರಪಂಚ ವಿನಾಶ ಆಗ್ತದೆ ಅಂತ. ಯಾವಾಗ 15 ವರ್ಷದಲ್ಲಿ ವಿನಾಶ ಆಗ್ತದೆ, 20 ವರ್ಷದಲ್ಲಿ ವಿನಾಶ ಆಗ್ತದೆ, ಅಷ್ಟು ನಿಮ್ಮತ್ತ ಸಂಪತ್ತಿದ್ದಾಗ ಮತ್ತ್ಯಾಕೆ ಆ ಸಂಪತ್ತಿನಿಂದ ಓಡ್ತೀರಿ? ಆ ಸ್ಥೂಲ ಸಂಪತ್ತು ಸತ್ಯಗೂ ತಗೊಂಡೋಗ್ಲಿಕ್ಕೆ ಆಗತ್ತಾ? ಇಲ್ಲ ಮುಂದಿನ ಜನ್ಮಕ್ಕೆ ತಗೊಂಡೋಗುತ್ತಾ? ಆಗತ್ತಾ? ಇಲ್ಲ. ಇಲ್ಲ ಯಾಕದ್ರಿಂದ ಓಡ್ತಾ ಇರೋದು? ಮಾಡ್ತಿದೀವ ಇಲ್ವಾ? ಮಾಡಿದೆ. ಯಾವ ನಿರಾಕಾರ ಸಂಪತ್ತನ್ನ 84 ಜನ್ಮ ನೀವು ತೆಗೆದುಕೊಂಡ್ಲಿಕ್ಕೆ ಹೋಗ್ಲಿಕ್ಕೆ ಆಗತ್ತೆ, ಅದನ್ನು ಭಗವಂತ ಹೇಳಬೇಕಾದ್ರೆ ನಾವ್ ಯಾವ್ದ ಕಡೆ ಹೋಗ್ತಾ ಇದ್ದೀವಿ? ಸ್ಥೂಲದ ಕಡೆ. ಸ್ಥೂಲ ಸಂಪತ್ತಿನ ಕಡೆ ಹಿಂದ್ಗಡೆ ಹೋಗ್ತಾ ಇದೀವಿ, ಹೌದು ಅಲ್ವೋ? ಹೌದು. ಇನ್ನೂ ದೊಡ್ಡ ಬಿಲ್ಡಿಂಗ್ ಬೇಕು, ಹಣ ಬೇಕು, ಓಕೆ, ಅದು ಒಂದು. ಇನ್ನೊಂದು ಎಲ್ಲಿ ತಪ್ತಾ ಇದೀವಿ ಅಂತಂದ್ರೆ ಮನ್ಸಾ ಸೇವೆ, ಗುಪ್ತ ಸೇವೆ ಮಾಡೋದ್ರ ಬದಲು ಎಲ್ಲಿ ನನಗೆ ಹೊಗಳ್ತಾರೆ, ಎಲ್ಲಿ ನನಗೆ ಸನ್ಮಾನ ಮಾಡ್ತಾರೆ, ಎಲ್ಲಿ ಸೇವೆ ಕಣ್ಣಿಗೆ ಕಾಣತ್ತೆ, ಅಲ್ಲಿ ನಾವೇನ್ ಮಾಡೋದು, ಇವ್ರು ಸೇವೆ ಚೆನ್ನಾಗಿ ಮಾಡಿದ್ರು. ಆ ತೋರಿಕೆ, ಹೆಸರು, ಕೀರ್ತಿಗೋಸ್ಕರ ಸೇವೆ ಮಾಡೋದ್ರಲ್ಲಿ ನಾವೇನಾಗಿದ್ದೀವಿ? ಬಿಸಿ ಆಗಿದೆ. ಮುರಳಿ ಚೆನ್ನಾಗಿದೆ ಅಂತ ಬಾಯಲ್ಲಿ ಹೇಳ್ತೀವಿ ಅಂತ ಮುರಳಿ ಬಾಬಾ ಏನ್ ಹೇಳಿದ್ದಾರೆ ಅಂತ ನಾವು ಕಾರ್ಯಗತ ಮಾಡೋದಿಲ್ಲ. ಅದಕ್ಕಾಗಿ ನಿರೀಕ್ಷಿತ ಫಲ ನಮಗೆ ಸಿಗ್ತಾ ಇಲ್ಲ. ಸಿಗೋದಿಲ್ಲ. ನೀವು ಅವ್ಯಕ್ತ ಮುರಳಿಯನ್ನು ಸ್ಟಡಿ ಮಾಡಿ ಹೆಚ್ಚಿಗೆ. ಎಲ್ಲ ಬಾಬಾ ಮನ್ಸಾ ಸೇವೆ ಬಗ್ಗೆ ಹೇಳ್ತಿದ್ರು, ವಾಚಾ ಸೇವೆ ಬಗ್ಗೆ ಹೇಳ್ತಿದಾರೋ? ಮನಸ್ಸು. ಸ್ಥೂಲ ಸೇವೆ ಬೇಕಂತೂ ಹೇಳ್ತಾನೆ ಇಲ್ಲ ಬಾಬಾ. ಹಾಗಂತ ಮಾಡಬೇಡಿ ಅಂತ ಬಾಬಾ ಹೇಳಲಿಲ್ಲ. ಆದ್ರೆ ಗಮನ ಯಾವ್ದಕ್ ಕೊಡಿ? ಸೂಕ್ಷ್ಮ. ಮನಸ್ಸು ಯಾಕಂದ್ರೆ ವಾಚಾ ಸೇವೆಯಿಂದ ಈಗ ನೀವು ಪ್ರಪಂಚವನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧ್ಯ ಇಲ್ಲ. ಅಷ್ಟೇನಾಗ್ಬಿಟ್ಟಿದೆ, ಅದು ಕಲುಷಿತ ಆಗ್ಬಿಟ್ಟೈತಿ. ಆಗ್ಬಿಟ್ಟಿದೆ. ಅದಕ್ಕೆ ಅಷ್ಟು ಪವರ್ಫುಲ್. ನೀವೇನ್ ಮಾಡ್ತಿದ್ದೀರಿ? ಏನ್ ಮಾಡ್ತಾ ಇದ್ದೀರಾ? ಮನಸಾ ಸೇವೆ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ಮಕ್ಕಳೇ, ಪೂರ್ತಿ 5,000 ವರ್ಷಕ್ಕೆ ಸಂಪಾದನೆಗೆ, ಜೀವನಕ್ಕೆ, ಪ್ರಾಪ್ತಿಗೆ ಆಧಾರ ವರ್ತಮಾನ ಸಮಯದ ತಪಸ್ಸು. ಎರಡನೇದು ಬಾಬಾ ಹೇಳ್ತಾರೆ. ಇನ್ನೊಂದು ಮಕ್ಕಳೇ, ನಿಮ್ಮ ಹತ್ರ ಶಾಂತಿಯ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಳಿ. ಏನಿಲ್ಲ? ಶಾಂತಿ ಶಕ್ತಿ. ಇಲ್ಲ ಅಂತಂದ್ರೆ ನೀವು ಎಷ್ಟೇ ವಾಚಾ ಸೇವೆ ಮಾಡಿ, ಎಷ್ಟೇ ಕರ್ಮಣ ಸೇವೆ ಮಾಡಿ, ಆ ಸೇವೆಯಲ್ಲಿ ನೀವು ಸಫಲರು ಆಗೋದಿಲ್ಲ. ಶಬ್ದಗಳು ಹೊರಗಡೆ ಬಂದಿರ್ತಾವೆ, ಸ್ಥೂಲ ಕಾರ್ಯ ಕಾಣಿರುತ್ತೆ. ಅದ ಫಲಿತಾಂಶ ಏನು ಬರಬೇಕು, ಆತ್ಮಗಳಿಗೇನು ಸಿಗಬೇಕು, ಅದು ಸಿಗೋದಿಲ್ಲ. ಅಂದ್ರೆ ಇಲ್ಲಿ ಬಾಬಾ ಹೇಳೋದೇನು ಅಂತಂದ್ರೆ, ನೀವು ಯಾವುದೇ ರೀತಿ ಸೇವೆ ಇದ್ರೂ ಕೂಡ ನಿಮ್ಮ ಮನಸ್ಸಿನ ಮೂಲಕ ಭಗವಂತನ ಸಪ್ತ ಗುಣಗಳು ಅಥವಾ ಶಾಂತಿ ನಿರಂತರವಾಗಿ ಏನಾಗ್ತಾ ಇರಬೇಕು? ಹೋಗ್ತಾ ಇರೋದು. ಫ್ಲೋ ಆಗ್ತಾನೆ ಇರಬೇಕು. ಶಕ್ತಿಗಳು ಫ್ಲೋ ಆಗ್ಬೇಕು. ಆವಾಗ ಮಾತ್ರ ಆ ಕಾರ್ಯದಲ್ಲಿ ಏನಾಗತ್ತೆ? ಸಫಲತೆ ಸಿಗತ್ತೆ. ನೀವು ಲೌಕಿಕದಲ್ಲಾದ್ರೂ ಇರಿ, ಅಲೌಕಿಕದಲ್ಲಾದ್ರೂ ಕೂಡ ಇರಿ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಅಂದ್ಮೇಲೆ ಯಾರನ್ನ ಚೆಕ್ ಮಾಡ್ಕೊಳ್ಬೇಕಂತೆ ಬಾಬಾ ಹೇಳ್ತಾರೆ? ಸ್ವಪ್ರತಿ ಮತ್ತು ಪೂರ್ತಿ ಕಲ್ಪದಲ್ಲಿ ಪ್ರಾರಬ್ಧವನ್ನ ತೆಗೆದುಕೊಳ್ಳಿಕ್ಕೆ, ರಾಜರಾಗ್ಲಿಕ್ಕೆ, ಪೂಜ್ಯರಾಗ್ಲಿಕ್ಕೆ ಎಲ್ಲ ಏನ್ ಬೇಕು ನಮಗೆ? ಸಂಪಾದನೆ ಬೇಕೋ ಬೇಡವಾ? ಬೇಕು. ಇವತ್ತಿನ ಮಜಾ ಏನ್ ಗೊತ್ತಾ? ಯಾರಿಗೇನಾದ್ರು ಕೊಟ್ರೆ ಮಾತ್ರ ಗೌರವ ಕೊಡ್ತಾರೆ, ಗೊತ್ತಾ ನಿಮ್ಗೆ? ಮುಯಿ ಅಂತಾರೆ ಅದನ್ನ. ಮಕ್ಳಿಗೆ ಏನಾದ್ರು ಕೊಟ್ರೆ ಮಾತ್ರ ನಮಸ್ಕಾರ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ ಅಲ್ವಾ? ಹಾಗೆ 5,000 ವರ್ಷದಲ್ಲಿ ಪಂಚತತ್ವಗಳು ಯಾರೇ ನಿಮ್ಗೆ ಗೌರವ ಕೊಡಬೇಕು ಅಂತ ಏನರ್ಥ? ನೀವು ಅವ್ರಿಗೇನಾದ್ರು ಕೊಟ್ಟಿರ್ಬೇಕು. ಕೊಟ್ಟಿರ್ಬೇಕು. ಏನ್ ಕೊಡ್ಬೇಕಾಗಿದ್ರೆ? ಸೆಲ್ಯೂಟ್ ಶಾಂತಿ ಹೊಡಿಬೇಕು. ಶಾಂತಿ ಕೊಡ್ಬೇಕು. ಕಷಾಯ. ಮಸಾಲೆ ದೋಸೆ ತಿನ್ಸ್ಬೇಕಾ? ಉಡುಗೊರೆ ಕೊಡ್ಬೇಕಾ? ಏನ್ ಕೊಡ್ಬೇಕು? ಶಾಂತಿ ಸುಖ. ಅಲ್ವಾ? ಅಷ್ಟು ಪ್ರಮಾಣದಲ್ಲಿ ನಾವು ಕೊಡ್ತಾ ಇದ್ದೀವಾ? ಶರೀರ ನಿಮ್ ಸಪೋರ್ಟ್ ಮಾಡ್ಬೇಕು, ಪಂಚತತ್ವಗಳು ಮಾಡ್ಬೇಕು, ಮಾಡ್ಬೇಕು ಅಂತಂದ್ರೆ ಅಷ್ಟು ಶಾಂತಿಯ ಶಕ್ತಿಯನ್ನು ನಾವೇನ್ ಮಾಡ್ಬೇಕು? ಕೊಡಬೇಕಾಗ್ತದೆ. ಇಷ್ಟು ನೀವು ಕ್ಲೀನ್ ಅಂಡ್ ಕ್ಲಿಯರ್ ಇದ್ದಾಗ ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಯಾವುದೇ ಸಾಧನಗಳು ಕೆಲ್ಸಕ್ಕೆ ಬರೋದಿಲ್ಲ. ಏನು ಮಾಡ್ಬೇಕು ಅಂತ ಮೊಬೈಲ್ ಕೈಯಲ್ಲಿ ಇರ್ತದೆ, ಏನಿರೋದಿಲ್ಲ? ಮುರಳಿ ಇರಲ್ಲ ಅದರಲ್ಲಿ. ಅಲ್ಲ, ಇಂಟರ್ನೆಟ್ ಇರೋದಿಲ್ಲ, ಸಿಗ್ನಲ್ ಇರೋದಿಲ್ಲ. ಕೈಯಲ್ಲಿ ಮೊಬೈಲ್ ಇದೆ, ಏನಿಲ್ಲ? ಸಿಗ್ನಲ್ ಇಲ್ಲ. ಸಿಗ್ನಲ್ ಇಲ್ಲ, ಇಂಟರ್ನೆಟ್ ಇಲ್ಲ. ಅವಾಗ ಮುರಳಿ ಬರತ್ತಾ ನಿಮ್ಗೆ? ಇಲ್ಲ.
ಬರೋದಿಲ್ವಲ್ಲ. ಸರಿ, ಮನೆಯಲ್ಲಿ ಫ್ರಿಡ್ಜ್ ಇದೆ, ಮಿಕ್ಸಿ ಇದೆ, ಟಿವಿ ಇದೆ, ಕರೆಂಟ್ ಇಲ್ಲ. ಏನಿಲ್ಲ? ಕರೆಂಟ್ ಇಲ್ಲ. ಸರಿ, ಬೆಂಗಳೂರಂತ ಊರುಗಳಲ್ಲಿ ಒಂದು 4 ದಿನ ಕರೆಂಟ್ ಇಲ್ಲ ಅಂತ ತಿಳ್ಕೊಳ್ಳಿ, ಏನಾಗ್ತದೆ? ಮಾಡಿರ್ತಾರೆ. ಆ ಏನ್ ಕೆಲಸನೂ ಮಾಡಕ್ಕಾಗಲ್ಲ, ಅದ್ಯಾಕೆ? ಕತ್ಲೆ. ಎಲ್ಲ ನಡೀತಾ ಇದೆ. ಕತ್ಲೆನಾ? ಕತ್ಲೆ ಪಕ್ಕದಲ್ಲಿಡಿ, ಕತ್ಲೆ ದೂರ ಮಾಡ್ಲಿಕ್ಕೆ ಮೇಣಬತ್ತಿ ಆದ್ರೂ ಹಚ್ಬಹುದು, ಸರಿನಾ? ನೀರ್ ಹೆಂಗ್ ಹೊರಗಡೆ ತೆಗಿತೀರಿ? ಬರಲ್ಲ ಕರೆಂಟ್ ಇಲ್ದಾದ್ರೆ. ನೀರ್ ಬೇಕಾ ಬೇಡವಾ? ಬೇಕು. ನಮ್ಮೂರಲ್ಲಿ ಬನ್ನಿ, ಓಪನ್ ಏನು ಬಾವಿ, ಕರೆಂಟ್ ಇಲ್ಲ ಅಂತ ಹಗ್ಗ ಹಾಕ್ಬಿಟ್ಟು ನೀರ್ ಎಳೆದ್ ಬಿಡ್ತೀವಿ ನಾವು, ಸರಿನಾ? ಆಮೇಲೆ ಹಿಂದ್ಗಡೆ ಮನೆಯಲ್ಲಿ ಏನಿದೆ, ಕಟ್ಟಿಗೆ ಇದೆ, ಕಲ್ಲು ಇಟ್ಕೊಂಡ್ಬಿಟ್ಟು ಕಟ್ಟಿಗೆ ಇಟ್ಬಿಟ್ಟು ಏನ್ ಮಾಡ್ಬಿಡ್ತೀವಿ? ಒಲೆ ಹಚ್ಚಿಸ್ಬಿಡ್ತೀವಿ. ಮಾಡ್ತೀವಿ. ಗೌರ್ಮೆಂಟ್ ಇಂದ ಕೊಟ್ಟಿರೋದು ಅಕ್ಕಿ ಇದೆ, ಅಕ್ಕಿ ಇಡ್ತೀವಿ, ಗಂಜಿ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಓಕೆನಾ? ನಾವಷ್ಟು ಟೆನ್ಷನ್ ಆಗಿ ಇರೋದೇ ಇಲ್ಲ, ಗಂಜಿ ಮಾಡಿದ್ವಿ, ಉಪ್ಪಾಗ್ವಿ, ತಿಂದ್ವಿ, ಯೋಗ ಮಾಡ್ತಾ ಕೂತ್ಕೊಂಡ್ಬಿಟ್ವಿ, ಸರಿನಾ? ಬೆಂಗಳೂರಿನವರು ಇಲ್ಲಿ ಮಿಕ್ಸಿ ಇರೋದಿಲ್ಲ, ರುಬ್ಬಕ್ಕಲ್ಲೂ ಇರೋದಿಲ್ಲ. ಎಲ್ಲಿ? ಬೆಂಗಳೂರಲ್ಲಿ. ಬೆಂಗಳೂರು ಮಸಾಲೆ ಬೇಡವೇ ಬೇಡವಲ್ಲ, ನಮಗೆ ಗಂಜಿ ಇದ್ರೆ ಸಾಕು. ನಿಮ್ಗೆ ಮಿಕ್ಸಿ ಆಮೇಲೆ, ಫಸ್ಟ್ ನೀರೇ ಇಲ್ವಲ್ಲ, ಮುಖ ತೊಳಿಲಿಕ್ಕೆ ನೀರಿಲ್ಲ, ಸ್ನಾನ ಮಾಡ್ಲಿಕ್ಕೆ ನೀರಿಲ್ಲ, ಮಿಕ್ಸಿ ಆಮೇಲೆ. ನೀರ್ ಬೇಕು ಅಂತ ಹೇಳಿದಿದ್ರೆ ಇವಾಗ ಒಂದೇ ಟ್ಯಾಂಕರ್ ನಲ್ಲಿ ಇರ್ತದೆ ಕೆಳಗಡೆ, ನೀರಿನ ಟ್ಯಾಂಕ್ ಅಲ್ಲಿ, ಅಥವಾ ಮೇಲ್ಗಡೆಗೆ ಇರ್ತದೆ ಅಲ್ವಾ? 25ನೇ ಫ್ಲೋರ್ ಅಲ್ಲಿ ನೀವು ಇದ್ದೀರಿ, ಮೇಲಿನ ಟ್ಯಾಂಕ್ ಅಲ್ಲಿ ನೀರೆಲ್ಲ ಖಾಲಿ, ಏನ್ ಮಾಡ್ತೀರಾ ಅವಾಗ? ಏನ್ ಮಾಡ್ತೀರಾ ಹೇಳಿ? ಈಗ ಸಿಲಿಂಡರ್ ಗ್ಯಾಸ್ ಖಾಲಿ ಆಗಿದೆ, ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ ಅವಾಗ? ಬಾಬಾ ಅಂತ ಬೊಬ್ಬೆ ಹೊಡಿತೀರಾ? ಈಗ ಏನ್ ಮಾಡ್ತಿದ್ದಾರೆ ಗೊತ್ತಣ್ಣ, ಅದು ಟಾಯ್ಲೆಟ್ ಅಲ್ಲಿ ಹೋಗೋ ನೀರೆಲ್ಲ ಫಿಲ್ಟರ್ ಮಾಡ್ಬಿಟ್ಟು ಅದನ್ನೇ ಸಿಂಕ್ಗೆ ಬಿಟ್ಬಿಟ್ಟು ರೀಯೂಸ್ ಮಾಡ್ತಿದ್ದಾರೆ. ಹ್ಮ್ ಸರಿ, ರೀಯೂಸ್ ಮಾಡಿದ್ರು ಕೂಡ ಅದಕ್ಕೆ ಮೇಲೆ ಟ್ಯಾಂಕಿಗೆ ಲಿಫ್ಟ್ ಆಗ್ಬೇಕಲ್ಲ, ಲಿಫ್ಟ್ ಆಗ್ಲಿಕ್ಕೆ ಕರೆಂಟ್ ಬೇಕಲ್ಲ, ಕರೆಂಟ್ ಇಲ್ಲ ಅಂತ ಏನ್ ಮಾಡ್ತೀರಿ ನೀವು? ಈಗ ನಿಮ್ಗೆ ಒಂದ್ ಏರಿಯಾದಲ್ಲಿ ಭೂಕಂಪ ಆಯ್ತು ಅಂತ ತಿಳ್ಕೊಳ್ಳಿ, ಮತ್ತೆ ಹೊಸದಾಗಿ ಎಲೆಕ್ಟ್ರಿಕಲ್ ಲೈನ್ ಎಳಿಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಮರುದಿನ ಎಲೆಕ್ಟ್ರಿಕಲ್ ಲೈನ್ ಎಳಿಲಿಕ್ಕೆ ಆಗತ್ತಾ? ಆಗಲ್ಲ. ಮತ್ತೆ ವರ್ಷಗಳು ವರ್ಷ ಇಲ್ದಿದ್ರು ಕೂಡ 15 ದಿನ ತಿಂಗಳಾದ್ರೂ ಬೇಕಲ್ವಾ? ಹೌದು. ಅಲ್ಲಿವರೆಗೆ ಹೆಂಗ್ ಮಾಡ್ತೀರಿ ಜೀವನ? ಯೋಚನೆ ಮಾಡಿ ನೋಡೋಣ. ಬೆಂಗಳೂರು ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ಕೊಂಡು ಕುತ್ಕೊಂಡಿದ್ದೀರಲ್ಲ, ಅದು ವಿದ್ಯುತ್ ಗೊತ್ತಿರೋದು ಸಾಧನೆ ಇಲ್ಲದೆ ಇದ್ರೆ ಏನು ಮಾಡಕ್ಕಾಗಲ್ಲ ಬೆಂಗಳೂರಲ್ಲಿ. ಏನ್ ಹೇಳಿ? ವಿದ್ಯುತ್ ಸಾಧನೆ ಇಲ್ಲದೆ ಇದ್ರೆ ಬೆಂಗಳೂರಲ್ಲಿ ಏನು ಮಾಡಕ್ಕಾಗಲ್ಲ. ಅದ್ರ ಮೇಲೆ ನಾವೆಷ್ಟು ಏನಾಗಿದ್ದೀವಿ? ಡಿಪೆಂಡ್ ಆಗಿದ್ದೀವಿ. ಅದನ್ನೇ ಬಾಬಾ ಹೇಳ್ತಾ ಇರೋದು, ಅಂತಿಮ ಸಮಯದಲ್ಲಿ ವಿಜ್ಞಾನದ ಯಾವ ಸಾಧನಗಳು ನಿಮ್ಗೆ ಸಹಯೋಗ ಕೊಡೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಮನಸ ಸೇವೆ ಮಾಡ್ಕೊಂಡು ಕೂತ್ಕೊಬೇಕು. ಈಗನಿಂದಲೇ ಮನ ಬುದ್ಧಿಯನ್ನ ಬಾಬನ ಜೊತೆಗೆ ಕ್ಲೀನ್ ಅಂಡ್ ಕ್ಲಿಯರ್ ಇಟ್ಕೊಳ್ಬೇಕು. ಆವಾಗ ಯಾವುದೇ ವ್ಯಕ್ತಿಯಿಂದ ಅಯ್ಯೋ ಯೋಗೀಶ್ ಅಣ್ಣಿಗಾದ್ರೂ ಫೋನ್ ಮಾಡೋಣ, ಅಣ್ಣವ್ರು ಯೋಗ ಮಾಡಿ ಅಂತ ಹೇಳೋಣ ಅಂತಂದ್ರೆ ಮೊಬೈಲು ಇರೋದಿಲ್ಲ. ಕೆಲಸ ಮಾಡೋದಿಲ್ಲ. ಯಾರಿಲ್ಲ, ಯಾವ ಅಣ್ಣನೂ ಇಲ್ಲ, ತಮ್ಮ ಯಾವ ಅಕ್ಕನೂ ಇಲ್ಲ. ಅದಕ್ಕಾಗಿ ಈಗಿನಿಂದಲೇ ನಾವೇನ್ ಮಾಡ್ಬೇಕು? ಪ್ರತಿಯೊಂದು ವಿಷಯವನ್ನು ಕೂಡ ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ಬಾಬಾ. ಅಂತಿಮ ಸಮಯದಲ್ಲಿ, ಅಂತ ಸಮಯದಲ್ಲಿ ಬಾಬಾ ನಿಮ್ಗೆ ಸುರಕ್ಷಿತ ಜಾಗದಲ್ಲಿ ಏನ್ ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ. ಅಣ್ಣವ್ರೆ, ಹಾಗಿದ್ರೆ ನಿಮ್ ಮುಂದೆ ಯಾವ್ದಾರ ಮನೆ ಇದ್ರೆ ಹೇಳಿ, ನಾವು ತಗೊಂಡ್ಬಿಡ್ತೀವಿ, ಅಲ್ಲಿಗೆ ಬಂದ್ಬಿಡ್ತೀವಿ ಅಲ್ವಾ? ಅಲ್ಲೇನಾಗಿರ್ಬೋದು? ಅಲ್ಲಿ ಬೇಕಾದಾಗ ಸಿಕ್ಬಿಡ್ತಾರೆ ಅಣ್ಣ. ಆರಾಮಾಗಿ ಇದ್ಬಿಡು ಅಲ್ವಾ? ಅದಕ್ಕಾಗಿ ನೋಡಿ, ಮೌಂಟ್ ಆಬುನಲ್ಲಿ ಅಡ್ವಾನ್ಸ್ ಆಗಿ ಬಾಬಾ ಎಲ್ಲ ಸೋಲಾರ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ, ಹೌದಾ? ಕರೆಂಟ್ ಇಲ್ಲ ಅಂತಂದ್ರೂ ಕೂಡ ಅಲ್ಲಿ ಕೆಲಸ ನಡಲಿಕ್ಕೆ ಏನೂ ತೊಂದರೆ ಆಗೋದು. ಆದರೆ ಅಲ್ಲಿ ಅಂತಿಮ ಸಮಯದಲ್ಲಿ ತಪಸ್ಸು ಮಾಡುವಂತ ಅನನ್ಯ ಮಕ್ಕಳಿಗೆ ಮಾತ್ರ ಅಲ್ಲಿ ಎಂಟ್ರಿ ಇರ್ತದೆ. ಇಷ್ಟು ದೊಡ್ಡ ಲೋಟದಲ್ಲಿ ಚಾ ಕಾಫಿ ತಗೊಂಡು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಬರೋರಿಗೆ ಅಲ್ಲಿ ಅವಕಾಶ ಮುಂದೆ. ರೂಲ್ಗಳು ತುಂಬಾ ಸ್ಟ್ರಿಕ್ಟ್ ಆಗ್ತವೆ, ಅಪವಿತ್ರ ಆಗೋರಿಗೆ ಇಲ್ಲಿ ಎಂಟ್ರಿ ನಾನು ಕೊಡೋದಿಲ್ಲ. ಅದನ್ನೆಲ್ಲ ಮಾಡಬೇಕು. ಪಂಚತತ್ವಗಳು ನಿಮ್ಗೆ ಅಂತಿಮ ಸಮಯದಲ್ಲೂ ಸಪೋರ್ಟ್ ಕೊಡಬೇಕು ಅಂದ್ರೆ ಮಕ್ಕಳೇ, ಈಗ ನೀವು ಶಾಂತಿಯನ್ನ ಶಾಂತಿ ಶಕ್ತಿ ಕೊಡ್ಬೇಕಲ್ವಾ? ಹೌದಲ್ವಾ? 2 ತಿಂಗಳ ನಂತರ ನೀವು ಮೌಂಟ್ ಆಬುಗೆ ಹೋಗ್ಬೇಕಂದ್ರೆ ಆ ಟ್ರೈನ್ ಅಲ್ಲಿ ನಿಮ್ಗೆ ಸೀಟ್ ಬೇಕು ಅಂತ ಏನ್ ಮಾಡ್ಬೇಕು? ಇವತ್ತು ಕೊಡ್ಬೇಕು ತಾನೆ? ಇವತ್ತು ರಿಸರ್ವೇಶನ್ ಮಾಡಿ ದುಡ್ಡು ಕೊಟ್ಟಿಡ್ಬೇಕು ತಾನೆ? ಆವಾಗ ನಿಮ್ಗೆ ಏನಾಗುತ್ತೆ? 2 ತಿಂಗಳಾದ್ಮೇಲೆ ನೀವು ಹೆದರುವಂತ ಅವಶ್ಯಕತೆ ಇಲ್ಲ, ಓಡ್ಬೇಕಾದ ಅವಶ್ಯಕತೆ ಇಲ್ಲ ಅಲ್ವಾ?
ನಿಮ್ ಸೀಟ್ ಏನಾಗಿರ್ತದೆ? ರಿಸರ್ವ್ ಆಗಿರುತ್ತೆ. ಹಾಗಿದ್ರೆ ಒಂದು ಟ್ರೈನ್ ರಿಸರ್ವೇಶನ್ಗೆ ಎಷ್ಟು ಕಷ್ಟ ಪಡ್ತೀರಿ? ಮಗು ಹುಟ್ಟೋಕ್ಕಿಂತ ಮೊದಲೇ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಅವ್ರ ಹೆಸರು ಹಾಕಿರ್ತೀರಪ್ಪ, ಹೌದಾ? ಅಂದ್ಮೇಲೆ 5,000 ವರ್ಷಕ್ಕೆ ಪಂಚತತ್ವಗಳು ಸಹಿತ 5,000 ವರ್ಷ ಪಂಚತತ್ವದಿಂದ ನಾನು ಎಷ್ಟು ಪಡ್ಕೊಂಡಿದ್ದೇನೆ ಇಲ್ವಾ? ಪಡ್ಕೊಂಡಿದ್ದೀನಿ. ಗಾಳಿ, ನೀರು, ಬಿಸಿಲು, ಅಗ್ನಿ, ಭೂಮಿ ಇಷ್ಟೆಲ್ಲ ಪೇಮೆಂಟ್ ಮಾಡಿದ್ದೀರಾ? ಇಲ್ಲ ಇಲ್ಲ, ಮತ್ತೆ ಮಾಡುದು ಯಾವಾಗ? ಇವಾಗ ಈಗ್ಲೇ. ಎಲ್ಲಿ ಮಾಡ್ತಾ ಇದ್ದೀರಿ? ಸಂಘ ಯೋಗ ಸ್ಥೂಲ ಸಂಪಾದನೆ, ಹಣ ಸಂಪಾದನೆ, ಮಕ್ಕಳು, ಮೊಮ್ಮಕ್ಕಳು, ವಿಕಾರ, ಇಂದ್ರಿಯ ಸುಖ, ಜಗಳಗಳು, ಗಲಾಟೆಗಳು, ಭಿನ್ನಾಭಿಪ್ರಾಯಗಳು, ಅವ್ರು ಹಂಗೆಳಿದ್ರು ಇವ್ರು ಹಿಂಗೆಳಿದ್ರು, ಇದೆಲ್ಲ ನೀವಿದ್ದೀರಿ, ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂತಿಮ ಸಮಯದಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳೇ. ಮಾಡ್ಬೇಕಾಗಿರೋದು ಯಾವಾಗ? ಈಗ ಈಗಲೇನೆ. ಕಾರಣ ಹೇಳ್ಬೇಡಿ. ನನ್ನ ಮಗಳಿಗೆ ಮದುವೆ ಇದೆ, ಅವ್ರಿಗೆ ಎಂಗೇಜ್ಮೆಂಟ್ ಇದೆ, ಅವ್ರ SSLC ಇದೆ, ಕಾರಣ ಕೇಳಿ ಬಾಬಾ ಎಲ್ಲೂ ರೆಡಿ ಇಲ್ಲ. ಲೌಕಿಕ ಸಂಪಾದನೆಗೆ ಮಾತ್ರ ಓಡ್ತಾ ಇರ್ತೀರ ಹಗಲು ರಾತ್ರಿ ಓವರ್ ಟೈಮ್ ಅಂತ ಹೇಳ್ಬಿಟ್ಟು ಅಲ್ವಾ? ಅದಕ್ಕಾಗಿ ಅಂತಿಮ ಸಮಯದಲ್ಲಿ ಬಾಬಾನಿಂದ ಕರೆಕ್ಟ್ ಆಗಿ ಡೈರೆಕ್ಷನ್ ತಗೊಳ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಬಲನೇ ನಿಮ್ಗೆ ಏನ್ ಕೊಡ್ತದೆ? ಡೈರೆಕ್ಷನ್ ಕೊಡ್ತದೆ. ಯಾರಿಂದ? ಬಾಬ್ ದಾದಾರಿಂದ. ಅದಾಗ್ಬೇಕು ಅಂತಂದ್ರೆ ಏನಾಗಿರ್ಬೇಕು? ಮನಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ಬೇಕಾಗ್ತದೆ. ಅದಕ್ಕಾಗಿ ಈಗಿನಿಂದಲೇ ನಾವ್ ಯಾರ ಹತ್ರ ಮಾತಾಡಿ ಶುರು ಮಾಡ್ಬೇಕು? ಬಾಬಾ ನಾವ್ ಯಾರ ಹತ್ರ ಮಾತಾಡಿ ಶುರು ಮಾಡ್ತೀವಿ? ಲೌಕಿಕ ಜನಗಳ ಗೂಗಲ್ಲು, ಯೂಟ್ಯೂಬು ಅಲ್ವಾ? ಅಥವಾ ಮನುಷ್ಯಾತ್ಮರು, ಶರೀರಧಾರಿಗಳು ಅಲ್ವಾ? ಇವ್ರ ಹತ್ರ ಮಾತಾಡಿ ಶುರು ಮಾಡ್ತೀವಿ ಹೊರತು ಯಾರ ಹತ್ರ ಮಾತಾಡೋದಿಲ್ಲ? ಬಾಬಾ ಹತ್ರ ಮಾತಾಡೋದು. ಅವಾಗ ಏನಾಗ್ತದೆ? ಬಾಬಾ ಅವ್ರ ಹತ್ರ ಪ್ರಶ್ನೆಗಳಿಗೆ ಹೇಗೆ ಉತ್ತರ ತಗೊಳ್ಬೇಕು ಅಂತ ನಮ್ಗೆ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳೋದಿನ್ನು ಮಕ್ಕಳೇ, ನಾನೇನು ಮುರ್ಲಿಯಲ್ಲಿ ಹೇಳ್ತೇನೋ ಅದನ್ನ ಈಗಿನಿಂದನೇ ಏನ್ ಮಾಡಿ ಸ್ಟಡಿ ಸಾಧನೆ ಮಾಡುವಂತ ಪ್ರಯತ್ನವನ್ನ ಮಾಡಿ. ಸರಿನಾ? ಓಕೆ. ಓಂ ಶಾಂತಿ. ವಂಶ ಮಾಡಿ